ನೀವೆಲ್ಲ ಏನು ಮಾಡ್ತಾರೆ, ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಇದಂದ್ರೆ ಈ ಬೆಟ್ಟಿಂಗ್ ಅಪ್ಲಿಕೇಶನ್ ಬ್ಯಾನ್ ಮಾಡಬೇಕು, ಜೈ ಬ್ಯಾನ್ ಮಾಡಬೇಕು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಏನು ಮಾಡ್ತಾರೆ? ಈ ಸೆಲೆಬ್ರಿಟಿಗಳು ಇದ್ದಾರಲ್ಲ ಇವರೆಲ್ಲ ಪಾಯಿಂಟಿಸ್ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ರು, ಇವರಿಗೆಲ್ಲ ಏನು ಟಚ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರೆಲ್ಲ ಇರೋದು ಇಲ್ಲಿ. ದಯವಿಟ್ಟು ನೀವು ಯಾರು ಕೂಡ ಅಮೌಂಟ್ ಹಾಕಕ್ಕೆ ಹೋಗಿ, ಗೌರ್ಮೆಂಟ್ ನಿಮ್ನ ಅಮೌಂಟ್ ಅಂದರೆ ಅಮೌಂಟ್ ಹಾಕಿ ಅಂತ IPL ಸ್ಟಾರ್ಟ್ ಆದರೆ ನೋಡುವಂಥ ಜನ ನಮ್ಮ ಇದರಲ್ಲಿ ಅಂದರೆ 20 ಕೋಟಿ ಜನ ಹಿಡಿಯಿದೆ. 20 ಕೋಟಿಯಲ್ಲಿ ಮ್ಯಾಕ್ಸಿಮಮ್ ಅಂದರೆ 1 ಕೋಟಿ 2 ಕೋಟಿ ಆದರೂ ಇದರಲ್ಲಿ ಆಡ್ತಾರೆ. ಮ್ಯಾಕ್ಸಿಮಮ್ ಅಂದರೆ 1 ಕೋಟಿ ಜನ ಇದರಲ್ಲಿ ಆಡ್ತಾ ಇದ್ದಾರೆ. ಈ ಕ್ರೀಮ್ 11ನಲ್ಲಿ ಆಡ್ತಾ ಇದ್ದಾರೆ. ಕ್ರೀಮ್ 11ನಲ್ಲಿ ತುಂಬ ಜನ ಆಡ್ತಾರೆ. 1 ಕೋಟಿ ನೀವೆಲ್ಲ ಅಂತ ಇರ್ತಾರ, 1 ಕೋಟಿ ಅದನ್ನು ಬಿಡಪ್ಪ 59 49 ರೂಪಾಯಿ ಹೋದ್ರೆ 1 ಕೋಟಿ ಅದರ ಇಂಟು ಮಾಡಿದರೆ ಎಷ್ಟಾಗುತ್ತೆ? ಗೋವಾ ಸಿಕ್ಕಮಲ್ಲಿ ಈಗ ಗೇಮ್ಲಿ ಅಂದರೆ ಕೆಸಿನೋ ಅನ್ನೋದು ಸ್ಟಾರ್ಟ್ ಆಗಿದೆ. ಅಲ್ಲಿ ಕೆಸಿನೋ ಅನ್ನೋದು ರನ್ ಆಗ್ತಿದೆ. ಗೋವಾ ಗೌರ್ಮೆಂಟ್ ಒಂದು ಪರ್ಮಿಷನ್ ಕೊಟ್ಟಿದೆ. ಅವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಪರ್ಮಿಷನ್ ಇದೆ, ಕೆಸಿನೋ ಆಡ್ಬೋದು. ನೀವು ಇಲ್ಲಿಂದ ಅಲ್ಲಿ ಹೋಗಿ ನೀವು ಆಡ್ಬೋದು, ಅಲ್ಲಿ ಯಾರು ಏನು ನಿಮ್ಗೆ ಟಚ್ ಮಾಡಲ್ಲ. ಇದರಿಂದ ಎಷ್ಟೋ ಜನ ಜೀವ ಹೋಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಇದನ್ನ ಹಾಕಿ ಅವ್ರಿಗೆ ಹಾಕಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊ, ಡೌನ್ಲೋಡ್ ಮಾಡ್ಕೊ, ಯಾಕೆ ವಿಡಿಯೋ ಮಾಡ್ತಾರೆ? ಅದೇ ನಿಮ್ಮ ಫ್ಯಾಮಿಲಿದಲ್ಲಿ ನಿಮ್ಮ ಬ್ರದರ್ ನಿಮ್ಮ ತಾಯಿ ಅವರಿಗೆ ಹೇಳ್ಕೊಡಿ, ಈ ಅಪ್ಲಿಕೇಶನ್ ಇಷ್ಟು ದುಡ್ಡು ಮಾಡುತ್ತೆ ಮಾಡಿ ಅಂತ ಹೇಳ್ಕೊಡಿ. ಅಲ್ಲ ಯಾವುದೇ ಕಾರಣಕ್ಕೂ ನಾ ಹೇಳುವಂಥ ಈ 4 ಇದು ನಿಮಗೆ ಇರಬಾರ್ದು. ಆ್ಯಕ್ಚುಲಿ ಮೊದಲನೇ ಬಂದ್ಬಿಟ್ಟು ಯಾವುದೇ ರೀತಿ ಡ್ರಿಂಕ್ಸ್ ಚಟ ಇರಬಾರ್ದು. ನಿಮಗೆ ಡ್ರಿಂಕ್ಸ್ ಮಾಡುವಂಥ ಇದನ್ನ ಇರಬಾರ್ದು. ಸೆಕೆಂಡ್ ಬಂದ್ಬಿಟ್ಟು ಧೂಮಪಾನ, ಯಾವುದೇ ರೀತಿ ಧೂಮಪಾನ ನಿಮಗೆ ಅಡಿಕ್ಟ್ ಆಗಿರಬಾರ್ದು. ಥರ್ಡ್ ಬಂದ್ಬಿಟ್ಟು ಈ ಹೆಣ್ಣು ಮಕ್ಕಳ ಚಟ ಅನ್ನೋದಿರುತ್ತೆ ನಿಮಗೆ, ಇದು ಕೂಡ ಇರಬಾರ್ದು. ಇನ್ನು ಫೋರ್ತ್ ಬಂದ್ಬಿಟ್ಟು ಈ ಬೆಟ್ಟಿಂಗ್ ಆಡೋ ಚಟ ಇರಬಾರ್ದು ಯಾವುದೇ ಕಾರಣಕ್ಕೂ. ಈ 4 ಯಾವುದೇ ಕಾರಣಕ್ಕೂ ಇರಬಾರ್ದು. ಈ 4 ಇದ್ದರೆ ಜೀವನ ಪೂರ್ತಿ ಅವ್ರನ್ನ ಏನೇ ಮಾಡೋದು ಕೂಡ ಸುಧಾರಣೆ ಮಾಡೋಕ್ಕಾಗಲ್ಲ. ಮಾತಾಡಿಸಿ ನಮ್ಮ ಜೊತೆ ಸೆಲ್ಫಿ ತಗೋತಾರ ಅವರು, ಅದು ನಾವು ಮಾಡಿದಂಥ ಪುಣ್ಯ. ಯಾವುದೋ ಒಂದು ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ವಿ. ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಇಷ್ಟು ಪಾಪ್ಯುಲರ್ ಆಗೋದು ಅದು ಸುಲಭ ಅಲ್ಲ. ಅದೇ ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದಾರಲ್ಲ ಅವ್ರಿಗೆಲ್ಲ ಅವ್ರ ಮೇಲೆ ಆ್ಯಕ್ಷನ್, ಈ ಆ್ಯಕ್ಷನ್ ಆ್ಯಕ್ಚುಲಿ. ಒಂದು ಕಾಲದಲ್ಲಿ ಜೂಜು ಮತ್ತು ಬೆಟ್ಟಿಂಗ್ ಹಿಂದ್ಗಡೆ ಬಿದ್ದು ರಾಜರು ಅವರ ರಾಜ್ಯಗಳನ್ನೇ ಮಾರ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಂದರೆ ಅವರೊಂದು ಇಡೀ ರಾಜ್ಯನೇ ಅವರು ಬಿಟ್ಟುಕೊಟ್ಟಿದ್ದಾರೆ ಈ ಜೂಜು ಮತ್ತು ಬೆಟ್ಟಿಂಗ್ ಹಿಂದ್ಗಡೆ ಬಿದ್ದು. ಅದೇ ರೀತಿ ಕೂಡ ಈಗ ನಮ್ಮ ಜನ ಪ್ರತಿಯೊಬ್ಬರು ಕೂಡ ಬೆಟ್ಟಿಂಗಿಂದ ಬಿದ್ದು ಎಷ್ಟೋ ಕಳ್ಕೊಂಡಿದ್ದಾರೆ. ಆದರೂ ಕೂಡ ಈಗ ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಬೆಟ್ಟಿಂಗು ತುಂಬ ನಡೀತಿದೆ. ಆ್ಯಕ್ಚುಲಿ ರಾಜ್ಯರು ನಡೆಸಿದಂಥ ಬೆಟ್ಟಿಂಗೇ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮಲ್ಲಿ ಕೂಡ ನಡೀತಿದೆ ಬೆಟ್ಟಿಂಗು. ಅದರಲ್ಲಿ ತುಂಬ ಜನ ಬೆಟ್ಟಿಂಗ್ ಹಿಂದ್ಗಡೆ ಬಿದ್ದಿದ್ದಾರೆ. ನಾನು ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಸೋಷಿಯಲ್ ಮೀಡಿಯಾ ನಾನು ಕೆಲವು ದಿನಗಳಿಂದ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೀನಿ. ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಕೆಲವೊಂದಷ್ಟು ಎಲ್ಲ ಕಡೆ ಬೆಟ್ಟಿಂಗ್ ರಿಲೇಟೆಡ್ ವೀಡಿಯೋ. ಅವ್ರಿಗೆ ಹಿಂಗಾಯಿತು ಇವರಾಯಿತು, ಆ ಎಂಪ್ಲಾಯಸರ್ ಮಾಡಿದ್ದಾರೆ, ಈ ಎಂಪ್ಲಾಯಸರ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಬೆಟ್ಟಿಂಗ್ ರಿಲೇಟೆಡ್ ವೀಡಿಯೋ ಮಾಡಿದ್ದಾರೆ, ಈ ಕ್ರಿಯೇಟರ್ಸ್ ರಿಲೇಟೆಡ್ ವೀಡಿಯೋ ಮಾಡಿದ್ದಾರೆ. ಅವರಿಗೆಲ್ಲ ಏನಾಗುತ್ತೆ ಮುಂದೆ? ತುಂಬ ಜನರು ಕೂಡ ಅಂತ ಇದ್ದಾರೆ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ ವೀಡಿಯೋ ಮಾಡ್ತಾ ಇರೋದು. ಇನ್ನು ಕೆಲವೊಂದಷ್ಟು ಜನ ಕೇಳ್ತಾ ಇದ್ದಾರೆ ಏನಂದ್ರೆ ದೊಡ್ಡ ಎಂಪ್ಲಾಯ್ಮೆಂಟ್ ಅಂದರೆ ದೊಡ್ಡ ಸೆಲೆಬ್ರಿಟಿಗಳು ಇದ್ದಂಥವ್ರು ಕೂಡ ಬೆಟ್ಟಿಂಗ್ ರಿಲೇಟೆಡ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋ ಮಾಡಿದ್ದಾರೆ. ಅವರಿಗೆಲ್ಲ ಏನೂ ಆಗಲ್ವಾ? ಅವರಿಗೆಲ್ಲ ಏನಾಗುತ್ತೆ? ಅವ್ರಿಗೂ ಕೂಡ ಏನಾದರೂ ಆಗುತ್ತಾ? ಮೇನ್ ಇಂಪಾರ್ಟೆಂಟ್ ಅವರಿಗೆಲ್ಲ ಏನಾಗಲ್ವಾ? ತುಂಬ ಜನ ಕೇಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆ ತುಂಬ ಜನ ಈ ಬೆಟ್ಟಿಂಗ್ ಅಪ್ಲಿಕೇಶನ್ ಏನು ಮತ್ತು ಅದ್ರ ಜೊತೆಗೆ ಈ ಫ್ಯಾಂಟಸಿ ಅಪ್ಲಿಕೇಶನ್ ಅಂದರೆ ಏನು ತುಂಬ ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಮೀಡಿಯಾದಲ್ಲಿ ತುಂಬ ಜನ ನಮ್ಮ ಕನ್ನಡ ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ತುಂಬ ಜನ ಏನಂತ ತಿಳ್ಕೊಂಡ್ರೆ ಈ ಕೆಲವೊಂದಷ್ಟು ಅಪ್ಲಿಕೇಶನ್ ಏನಿದೆಲ್ಲ ಇದು ದೊಡ್ಡ ಸೆಲೆಬ್ರಿಟಿಗಳು ಪ್ರಮೋಷನ್ ಮಾಡಿದರೆ ಅವ್ರಿಗೆಲ್ಲ ಏನು ಮಾಡುತ್ತೆ? ನಮ್ಗೆ ಇಂಡಿಯನ್ ಗೌರ್ಮೆಂಟು ಇಷ್ಟೆಲ್ಲ ಆದರೂ ಕೂಡ ನಮ್ಮ ಇಂಡಿಯನ್ ಗೌರ್ಮೆಂಟ್ ಯಾಕೆ ಕೂತಿದೆ? ಯಾಕೆ ಬ್ಯಾನ್ ಮಾಡಿಲ್ಲ ಈ ಒಂದು ಅಪ್ಲಿಕೇಶನ್? ತುಂಬ ಜನ ಕೂಡ ಇದೆ ಡೌಟು. ಈ ಪ್ರತಿಯೊಬ್ಬರು ಕೂಡ ನಿಮಗಿದ್ದಂಥ ಈ ಡೌಟಿಗೆ ಪ್ರತಿಯೊಂದು ಕೂಡ ಇದೊಂದು ಕ್ವಶನ್ ಮಾರ್ಕಿಗೆ ನಾನು ನಿಮಗೆ ಈ ಒಂದು ಹಿಡಿದಲ್ಲಿ ಒಂದು ದೊಡ್ಡ ಸೊಲ್ಯೂಷನ್ ಕೊಟ್ಟುಬಿಡ್ತೀನಿ. ಈ ಸೊಲ್ಯೂಷನ್ನಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಬೆಟ್ಟಿಂಗ್ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಎಕ್ಸೆಟ್ರಾ ಅದು ನೀವು ಆಡಬಾರ್ದು ಅಂತ ಈ ವಿಡಿಯೋ ನೋಡಿದರೆ ಸಾಕು, ಗೊತ್ತಾಗಿಬಿಡುತ್ತೆ ನಿಮಗೆ. ಅದು ಏನು ನೋಡೋಣ ಅಂತ ಈ ಒಂದು ವಿಡಿಯೋ ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಿಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ ಗೈಸ್. ಈ ಒಂದು ವಿಡಿಯೋ ಮೊದಲನೇ ಡಿಸ್ಕ್ಲೇಮರ್ ಬಂದ್ಬಿಟ್ಟು ನಾನು ನಿಮಗೆ ತಂದೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ನಾನು ಬೆಟ್ಟಿಂಗ್ ಅಪ್ಲಿಕೇಶನ್ ಮೇಲ್ಗಡೆ ರಿಯಾಕ್ಟ್ ಮಾಡ್ತಾಯಿಲ್ಲ. ಯಾಕಂದರೆ ಅಷ್ಟು ದೊಡ್ಡವನಲ್ಲ, ಯಾಕಂದ್ರೆ ದೊಡ್ಡ ಸೆಲೆಬ್ರಿಟಿಗಳು ಇದ್ದಾರೆ, ಕೈ ಜೋಡಿಸಿದ್ದಾರೆ, ಅದೆಲ್ಲ ನನಗೆ ಬೇಡ, ಅಷ್ಟು ಕೆಪಾಸಿಟಿ ಇಟ್ಟಲ್ಲ. ಮತ್ತು ಅದ್ರ ಜೊತೆಗೆ ಯಾರೆಲ್ಲ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಇದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರಲ್ಲ ಪ್ರತಿಯೊಬ್ಬರು ಕೂಡ ಕ್ಷಮೆ ಇರಲಿ. ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದ್ರೆ ಕ್ಷಮೆ ಇರಲಿ. ಮತ್ತು ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ನಮ್ಮ ಒಂದು
ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಪ್ರತಿಯೊಬ್ಬರಿಗೆ ನಿಮಗೆ ಸದಾಕಾಲ ಇಲ್ಲಿ ಕೊಟ್ಟಿರ್ತೀನಿ ಜಾಗ ಪ್ರೀತಿ ಮೇನ್ ಪಾಯಿಂಟ್. ಯಾಕಂದ್ರೆ ನಿಮಗೆ ಇಲ್ಲಿವರೆಗೆ ಈ ಸ್ಥಾನಕ್ಕೆ ಈ ಸ್ಟೆಪ್ಪಿಗೆ ಇಲ್ಲಿವರೆಗೆ ಬರ್ಬೇಕಾರಲ್ಲ ನಿಮ್ಮ ಪ್ರೀತಿ ನೀವು ನೋಡೋ ಸಪೋರ್ಟ್ನಿಂದ ನಮಗೆ ದುಡ್ಡು ಬರುತ್ತೆ. ನಾವು ಇಲ್ಲಿವರೆಗೆ ಇದ್ದೀವಿ, ಡ್ರೆಸ್ ಹಾಕೋದಕ್ಕೆ ಕಾರಣ ನೀವು, ಅದಕ್ಕೋಸ್ಕರ ನಿಮಗೆಲ್ಲರೂ ಕೂಡ ಇಲ್ಲಿ ಒಂದು ಸ್ಥಾನ ಕೊಟ್ಟಿರ್ತೀನಿ ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ರಿಯಲ್ ನೇಮ್ ಯೂಸ್ ಮಾಡಲ್ಲ. ನಾನು ಈ ಒಂದು ಅಪ್ಲಿಕೇಶನ್ ಏನು ಬೆಟ್ಟಿಂಗ್ ರಿಲೇಟೆಡ್ ಅಪ್ಲಿಕೇಶನ್ ಇದ್ರೆ ಯಾವುದೊಂದು ರಿಯಲ್ ನೇಮ್ ಯೂಸ್ ಮಾಡಲ್ಲ. ಯಾಕಂದ್ರೆ ನಾನು ತಪ್ಪಾದ ಇನ್ಫಾರ್ಮೇಷನ್ ನೇಮ್ ಕೂಡ ಯೂಸ್ ಮಾಡಿರ್ತೀನಿ. ಮತ್ತು ಅದ್ರ ಜೊತೆ ಕೆಲವೊಂದಷ್ಟು ಕೂಡ ಮ್ಯೂಟ್ ಕೂಡ ಮಾಡಿರ್ತೀನಿ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ಮ್ಯೂಟ್ ಕೂಡ ಮಾಡಿರ್ತೀನಿ. ಮೇನ್ ಇಂಪಾರ್ಟೆಂಟ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಏನಲ್ಲ ತುಂಬ ಸಿಂಪಲ್. ನಿಮಗೆ ಈ ಬೆಟ್ಟಿಂಗು ಈಗ ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಎಲ್ಲ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಕೆಲವೊಂದಷ್ಟು ಬೆಟ್ಟಿಂಗ್ ಈ ಕ್ರಿಕೆಟ್ ಬಂದ ತಕ್ಷಣ ಈಗ ಸ್ಟಾರ್ಟ್ ಇದೆ. ಇವನ್ನೆಲ್ಲ ಯಾಕೆ ಬ್ಯಾನ್ ಮಾಡ್ತಾರೆ? ನಮ್ಮ ಗೌರ್ಮೆಂಟ್ ಯಾಕೆ ಸುಮ್ಮನೆ ಅಂದರೆ ಇದ್ರ ಬೆಟ್ಟಿಂಗ್ ರಿಲೇಟೆಡ್ ನೀವು ತಿಳ್ಕೊಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ನಮ್ಮ ಒಂದು ಹಳೇ ಕಾಲದಲ್ಲಿ ಆದಂಥ ಒಂದು ಘಟನೆ, ಮಹಾಭಾರತದ ಒಂದು ಇತಿಹಾಸ ನಿಮಗೆ ಹಿಸ್ಟ್ರಿ ಗೊತ್ತಿರಬೇಕು. ಒಂದು ಹಿಸ್ಟ್ರಿ ಗೊತ್ತಿರಬೇಕು. ಆ ಇತಿಹಾಸ ಗೊತ್ತಾದರೆ ಈ ಬೆಟ್ಟಿಂಗ್ ರಿಲೇಟೆಡ್ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಒಬ್ಬ ಚಿಕ್ಕ ಹುಡುಗನು ಕೂಡ ಅರ್ಥ ಆಗುತ್ತೆ. ಕುಣಿಸಿ ಈ ಒಂದು ವಿಡಿಯೋ ತೋರಿಸಿದ್ರೆ ಅವ್ರಿಗೂ ಕೂಡ ಎಕ್ಸ್ಪ್ಲೇನ್ ಆಗಿರುತ್ತೆ. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಕ್ಲಿಯರಾಗಿ ಮೊದಲನೇ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್. ಮಹಾಭಾರತದಲ್ಲಿ ಪಾಂಡವರು ಈ ಜೂಜು ಮತ್ತು ಈ ಬೆಟ್ಟಿಂಗ್ ಹಿಂದ್ಗಡೆ ಬಿದ್ದು ಅವರೊಂದು ರಾಜ್ಯವನ್ನೇ ಬಿಟ್ಟು ಕೊಟ್ಟಿದ್ದಾರೆ. ಎಷ್ಟೋ ರಾಜರು ಎಷ್ಟೋ ಲೈಫೇ ಇನ್ನಾಗಿ ಬಿಟ್ಟಿದೆ. ಮತ್ತು ಅದ್ರ ಜೊತೆ ನಮ್ಮ ಪಾಂಡವರು ಈ ಬೆಟ್ಟಿಂಗ್ ಈ ಜೂಜ್ ಹಿಂದ್ಗಡೆ ಬಿದ್ದು ಅವರೊಂದು ದ್ರೌಪದಿ ಅವರೊಂದು ವೈಫನ್ನು ಕೂಡ ಅಡ ಇಟ್ಟಿದ್ದಾರೆ ನೋಡು. ಅಡ ಇಟ್ಟು ಸೋತು ಇದನ್ನೆಲ್ಲ ಆಗಿದೆ. ನಿಮಗೆಲ್ಲರೂ ಕೂಡ ಗೊತ್ತಿರಬೇಕಾದ್ರೆ ಆ್ಯಕ್ಚುಲಿ ಉಂಟು. ನಮ್ಮ ಒಂದು ಮೊದಲಿಗೆ ನಮ್ಮ ಒಂದು ಮೊಘಲ ಸಾಮ್ರಾಜ್ಯವರು ನಮ್ಮ ಒಂದು ರಾಜ್ಯವನ್ನು ಆಡಳಿತ ಮಾಡುವಾಗ ಆವಾಗ ಏನು ಮಾಡಿದರು, ಮೊಘಲ ಸಾಮ್ರಾಜ್ಯವರು ಒಂದು ಗೇಮ್ ಅಂತ ತಂದರು. ಯಾವೊಂದು ಗೇಮ್ ಅಂದರೆ ಬಂದುಬಿಟ್ಟು ಎನಿಮಲ್ಸ್ ಅಂತ ಒಂದು ಗೇಮ್ ತಂದರು. ಆ ಒಂದು ಗೇಮ್ ಯಾವ ರೀತಿ ಅಂದರೆ ಕಿತ್ತಾಟ. ಎನಿಮಲ್ಸ್ ಕಿತ್ತಾಟ ಅಂತ ಬಂದ್ಬಿಟ್ಟು ಯಾವ ರೀತಿ ಈ ಕೋಳಿ ಹುಂಜ ಪಂದ್ಯ ಇಡ್ತಾರೆ. ಅದರ ಮೇಲೆ ನೀವೇನು ಮಾಡೋದು ಬೆಟ್ಟಿಂಗ್ ಕಟ್ಟೋದು, ಅಮೌಂಟ್ ಕಟ್ಟೋದು, ಯಾವುದು ವಿನ್ ಆಗುತ್ತೆ ಯಾವುದು ಸೋಳುತ್ತೆ ಅಂತ ಈ ರೀತಿ ಒಂದು ಗೇಮ್ಗಳು ತಂದರು. ಇದು ಮೊಘಲ ಸಾಮ್ರಾಜ್ಯವರು ಆಡಳಿತ ಮಾಡುವಾಗ ಆವಾಗ ನಮ್ಮೊಂದು ಭಾರತದಲ್ಲಿ ಆವಾಗ ನಮಗೆ ತಂದರು ಇದು. ಅದರ ನಂತರ ಬಂದ್ಬಿಟ್ಟು ನಮ್ಮೊಂದು ಬ್ರಿಟಿಷರು ನಮ್ಮೊಂದು ರಾಜ್ಯವನ್ನು ಆಡಳಿತ ಮಾಡ್ತಾಯಿದ್ರು. ಬ್ರಿಟಿಷರು ಬಂದ್ಬಿಟ್ಟು ಆ ಬ್ರಿಟಿಷರು ಕೂಡ ಏನೂ ಬಿಡಲಿಲ್ಲ, ಸುಮ್ಮನೆ ಅವರು ಕೂಡ ಒಂದು ಕೆಲವೊಂದಷ್ಟು ಗೇಮ್ಸ್ಗಳು ತಂದರು. ಅದರಲ್ಲಿ ಈ ಕ್ರಿಕೆಟ್ ಬೆಟ್ಟಿಂಗ್ ಅಂತ ಒಂದು ಕೂಡ ತಂದರು. ಇದರ ಜೊತೆಗೆ ಈ ಕುದುರೆ ರೇಸ್ ಬೆಟ್ಟಿಂಗ್ ಅಂತ ಒಂದು ಕೂಡ ತಂದರು. ಮತ್ತು ಅದರ ಜೊತೆಗೆ ಒಂದು ಈ ಗೇಮ್ಲಿಂಗ್ ಹೌಸ್ ಅಂತ ಕೆಲವೊಂದಷ್ಟು ತಂದರು. ಅಂದರೆ ಗೇಮ್ಲಿಂಗ್ ಹೌಸಸ್ ಈ ರೀತಿ ಕೆಲವೊಂದಷ್ಟು ತಂದರು. ಇದೆಲ್ಲ ತರೋದ್ರಿಂದ ಕಾರಣದಿಂದ ಏನಾಯ್ತು, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಲಾಸ್ ಆಗೋಕಾರಿಂದ ಇದನ್ನ ಅಮೌಂಟ್ ಕಳ್ಕೋಕಾರಿಂದ ಎಷ್ಟೋ ಜನ ಸಾವು ಇದನ್ನೆಲ್ಲ ನೋಡಿ ನಮ್ಮ ಒಂದು ಈ ಬ್ರಿಟಿಷರನ್ನು ಆಡಳಿತ ಮಾಡುವಾಗ ಅವಾಗ ಒಂದು ಬ್ರಿಟಿಷರ್ ಒಂದು ಹೊಸ ಒಂದು ರೂಲ್ಸ್ ಮಾಡಿದರು. ಏನಪ್ಪ ರೂಲ್ಸ್ ಅಂದರೆ ಹೇಳ್ಬೇಕಾರೆ ಗೇಮಿಂಗ್ ಆ್ಯಕ್ಟ್ ಆಫ್ 1845 ಆ್ಯಂಡ್ ಬೆಟ್ಟಿಂಗ್ ಆ್ಯಕ್ಟ್ ಆಫ್ 1853 ಅಂತ ಒಂದು ಆ್ಯಕ್ಟ್ ಪ್ರಕಾರ ಒಂದು ಇವೆರಡು ಸೆಕ್ಷನ್ ಕೂಡಿಸಿ ಒಂದು ಸೆಕ್ಷನ್ ಮಾಡಿದ್ರು. ಏನಪ್ಪ ಸೆಕ್ಷನ್ ಅಂದರೆ ಪಬ್ಲಿಕ್ ಗೇಮ್ಲಿಂಗ್ ಆ್ಯಕ್ಟ್ 1867 ಅಂತ ಒಂದು ಸೆಕ್ಷನ್ ಮಾಡಿದ್ರು. ಇದರಲ್ಲಿ 2 ಆರ್ಟಿಕಲ್ ಮಾಡಿದ್ರು. ಅಂದರೆ ಇದರಲ್ಲಿ 2 ಸೆಕ್ಷನ್ ಮಾಡಿದ್ರು. ಒಂದು 12 ಒಂದು 13. ಮೇನ್ ಪಾಯಿಂಟ್ ತಿಳ್ಕೊಬೇಕು. 12 13. ಇದರಲ್ಲಿ 12ನೇ ಆರ್ಟಿಕಲ್ ಪ್ರಕಾರ ಏನಂತ ಹೇಳಿದ್ರು ಅಂದರೆ ನೋಡ್ಕೊಳ್ಳಿ. 12ನೇ ಆರ್ಟಿಕಲ್ ಪ್ರಕಾರ ಅಂದರೆ 12ನೇ ಆ್ಯಕ್ಟ್ ಪ್ರಕಾರ ಏನಂತ ಹೇಳಿದ್ರು, ಪ್ಲೇಯರ್ಸ್ ಸ್ಕಿಲ್ ಯೂಸ್ ಮಾಡಿ ಯಾವೆಲ್ಲ ಗೇಮ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಈ ಸ್ಕಿಲ್ ಯೂಸ್ ಮಾಡಿ ಆಡೋವಂಥ ಗೇಮ್ ಏನಿದೆಲ್ಲ ಅದರಲ್ಲಿ ಫೈಂಟಿಸಿ ಗೇಮ್ ಇದೆಲ್ಲ ಇದರಲ್ಲಿ ಅಂದರೆ ಕ್ರಿಮ್ ಎಲ್ವನ್ ಏನಿದೆಲ್ಲ ಈ ಕ್ರಿಮ್ ಎಲ್ವನ್ ಕೂಡ ಇದೊಂದು ಗೇಮ್. ಇದು ಕೂಡ ಇಂಥ ಒಂದು ಗೇಮ್ಗಳು ಎಲ್ಲ ಏನು ಮಾಡಿದ್ರು, ಸ್ಕಿಲ್ ಯೂಸ್ ಮಾಡಿ ಪ್ಲೇಯರ್ಸು ಸ್ಕಿಲ್ ಯೂಸ್ ಮಾಡಿ ಆಡೋವಂಥ ಗೇಮಿಗೆ ಎಲ್ಲ ಏನು ಮಾಡಿದ್ರು ಲೀಗಲ್ ಅಂತ ಒಂದು ಪರ್ಮಿಷನ್ ಕೊಟ್ಟರು. ಈ ರೀತಿ ಗೇಮ್ಗಳೆಲ್ಲ ಲೀಗಲ್ ಅಂತ ಪರ್ಮಿಷನ್ ಕೊಟ್ಟರು. ಅದೇ ರೀತಿ ಕೂಡ ಅಂದರೆ ಲಕ್ ಯೂಸ್ ಗೇಮ್ ಅಂತ ಒಂದು ಅದನ್ನು ಕೂಡ ಮಾಡಿದರು. ಲಕ್ ಆಫ್ ಗೇಮ್ ಅಂತ ಬಂದ್ಬಿಟ್ಟು ಲಕ್ ಮೇಲೆ ಅಂದರೆ ಗೇಮಿಂಗ್ ಆಫ್ ಲಕ್ ಮೇಲೆ ಯೂಸ್ ಮಾಡುವಂಥ ಗೇಮ್ಗಳು ಏನಿದಲ್ಲ ಈ ಕಿಶಿನು ಆಗಿರ್ಬೋದು. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇಂಥ ಒಂದು ಗೇಮ್ಗಳೆಲ್ಲ ಏನು ಮಾಡಿದರು, ಅವನು ಕೂಡ ಏನಂತ ಮಾಡಿದರು, ಅವನು ಇಲ್ಲಿಗಲ್ ಅಂತ ಮಾಡಿದರು. ಅಂದರೆ ಇದರಲ್ಲಿ 2 ಬರುತ್ತೆ. ಗೇಮ್ ಆಫ್ ಸ್ಕಿಲ್ ಅಂತ ಒಂದು ಬರುತ್ತೆ. ಸೆಕೆಂಡ್ ಬಂದುಬಿಟ್ಟು ಗೇಮ್ ಆಫ್ ಲಕ್ ಅಂತ ಒಂದು ಬರುತ್ತೆ. ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಮುಂದ್ಗಡೆ. ಮೇನ್ ಇಂಪಾರ್ಟೆಂಟ್ ಇದನ್ನು ಮಾಡಿದ್ರು. ಅದರಲ್ಲಿ 13ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ 13ನೇ ಆರ್ಟಿಕಲು ಈ ಎನಿಮಲ್ಸ್ ಅಂತ ಏನಿದಲ್ಲ ಈ ಎನಿಮಲ್ಸ್ ಅನ್ನೋದು ಒಂದು ಬೆಟ್ಟಿಂಗ್ ತಂದರು. ಈ ಬೆಟ್ಟಿಂಗ್ ಏನಿದೆ ಇದರಲ್ಲಿ ಬೆಟ್ಟಿಂಗ್ ರಿಲೇಟೆಡ್ ಇದರಲ್ಲಿ ಬರುತ್ತೆ. ಎನಿಮಲ್ಸ್ ಅಂತ ಬರುತ್ತೆ. ಎನಿಮಲ್ಸ್ ಅಂದರೆ ಈ ಕಿತ್ತಾಟ, ಈ ಕೋಳಿಗಳು ಹುಂಜಗಳ ಈಗ ಸುತ್ತಮುತ್ತ ಹಳ್ಳಿಗಳಲ್ಲಿ ನಡೀತಾ ಇರುತ್ತೆ. ಈಗಲೂ ಕೂಡ ನಡೀತಾ ಇರುತ್ತೆ. ನಮ್ಮ ಹಳ್ಳಿಗಳಲ್ಲಿ ನಡೀತಾ ಇರುತ್ತೆ. ಅದ್ರ ಮೇಲೆ ಬೆಟ್ ಕಟ್ಟೋದು, ಇದ್ರ ಮೇಲೆ ಬೆಟ್ಟಿಂಗ್ ಕಟ್ಟೋದು, ಅದ್ರ ಮೇಲೆ ಬೆಟ್ಟಿಂಗ್ ಕಟ್ಟೋದು, ಇದ್ರ ಮೇಲೆ ಬೆಟ್ಟಿಂಗ್. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನಮ್ಮೊಂದು ಟಗರ್ ಕಾದಾಟ ಅಂತ ಒಂದು ಮಾಡ್ತಾರೆ. ಅದ್ರ ಮೇಲೆ ಬೆಟ್ ಕಟ್ಟೋದು, ಇದ್ರ ಮೇಲೆ ಬೆಟ್ ಕಟ್ಟೋದು, ಈ ರೀತಿ ನಡೀತಿದ್ದು. ಇದನ್ನು ಕೂಡ ಅವಾಗ ಏನು ಮಾಡಿದ್ರು, ಬ್ರಿಟಿಷರು ಬ್ಯಾನ್ ಮಾಡಿದರು. ಅಂದರೆ ಇಲ್ಲಿಗಲ್ ಅಂತ ಮಾಡಿದರು. ಇದು ಸೆಕ್ಷನ್ 13 ಪ್ರಕಾರ ಇಲ್ಲಿಗಲ್ ಅಂತ ಮಾಡಿದರು. ಆವಾಗ ಅದು ಇಲ್ಲಿಗಲ್ ಅಂತ ಆಯಿತು. ಅದರ ನಂತರ ನಮ್ಮ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮೊಂದು ಭಾರತದಲ್ಲಿ ನಮ್ಮೊಂದು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿತ್ತು, ನಿಮ್ಮ ಒಂದು ಸ್ಟೇಟ್ ಅಂದರೆ ನಿಮ್ಮ ಒಂದು ಸ್ಟೇಟಲ್ಲಿ
ನೀವೇ ಬೇಕಾದ ಸ್ಟೇಟಲ್ಲಿ ಅಂದರೆ ನಿಮ್ಮ ಸ್ಟೇಟಲ್ಲಿ ನೀವು ಯಾವ ಗೇಮ್ ಬೇಕಾದ್ರೂ ಪರ್ಮಿಷನ್ ಕೊಡ್ಬೋದು, ಪರ್ಮಿಷನ್ ಕೊಡಬಾರ್ದು ಅಂತ ಅವರೇ ನೀವೇ ನಿಮ್ಮ ಸ್ಟೇಟಲ್ಲಿ ನೀವೇ ಡಿಸೈಡ್ ಮಾಡ್ಕೊಳ್ಳೋ ಅಂತ ಒಂದು ಆ್ಯಕ್ಟ್ ಮಾಡಿದ್ರು ಅವ್ರು ಏನು ಮಾಡಿದ್ರು, ಒಂದು ರೂಲ್ಸ್ ಮಾಡಿದರು. ನಿಮ್ಗೆ ಬೇಕಾದ ಸ್ಟೇಟಲ್ಲಿ ಅದರಲ್ಲಿ ಕೆಲವೊಂದಷ್ಟು ಸ್ಟೇಟಲ್ಲಿ ಕೆಲವೊಂದಷ್ಟು ಅಪ್ಲಿಕೇಶನ್ ಎಲ್ಲ ಬ್ಯಾನ್ ಮಾಡಿದ್ರು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಂಧ್ರ ಪ್ರದೇಶ ಬಂದ್ಬಿಟ್ಟು ಗೇಮಿಂಗ್ ಆ್ಯಕ್ಟ್ ಬಂದ್ಬಿಟ್ಟು 1947 ಅಂತ ಒಂದು ಆ್ಯಕ್ಟ್ ಮಾಡಿತು. ಆಂಧ್ರ ಪ್ರದೇಶದಲ್ಲಿ 1947 ಅಂತ ಒಂದು ಆ್ಯಕ್ಟ್ ಮಾಡಿತು. ಅದರಲ್ಲಿ ನಮ್ಮ ಒಂದು ಕೆಲವೊಂದಷ್ಟು ಸ್ಟೇಟಲ್ಲಿ ಬ್ಯಾನ್ ಆಯಿತು, ಇನ್ನೂ ಕೆಲವೊಂದಷ್ಟು ಸ್ಟೇಟಲ್ಲಿ ಸ್ಟಾರ್ಟ್ ಆಗಿದೆ, ಈಗಲೂ ಕೂಡ ಇದೆ. ಎಕ್ಸಾಂಪಲ್ ಹೇಳ್ಬೇಕು, ಗೋವಾ ಸಿಕ್ಕಮಲ್ಲಿ ಈಗ ಗೇಮ್ಲಿ ಅಂದರೆ ಕೆಸಿನೋ ಅನ್ನೋದು ಸ್ಟಾರ್ಟ್ ಆಗಿದೆ. ಅಲ್ಲಿ ಕೆಸಿನೋ ಅನ್ನೋದು ರನ್ ಆಗ್ತಿದೆ. ಗೋವಾ ಗೌರ್ಮೆಂಟ್ ಒಂದು ಪರ್ಮಿಷನ್ ಕೊಟ್ಟಿದೆ, ಅವ್ರು ಸುಪ್ರೀಂ ಕೋರ್ಟಲ್ಲಿ ಪರ್ಮಿಷನ್ ಇದೆ, ಕೆಸಿನೋ ಆಡ್ಬೋದು. ನೀವು ಇಲ್ಲಿಂದ ಅಲ್ಲಿ ಹೋಗಿ ನೀವು ಆಡ್ಬೋದು, ಅಲ್ಲಿ ಯಾರೂ ಏನು ನಿಮ್ಗೆ ಟಚ್ ಮಾಡಲ್ಲ, ಏನೂ ಮಾಡಲ್ಲ. ಅಲ್ಲಿ ಹೋಗಿ ನೀವು ಆಡ್ಬೋದು ಅಂತ ಹೋಗಿದ ತಕ್ಷಣ ಆಡೋಕ್ಕೆ ಹೋಗ್ಬಿಡಿ, ದಯವಿಟ್ಟು ಅದೆಲ್ಲ ಅಪಾಯ. ನೀವು ಆಡಬೇಡಿ, ನಾನು ಆಡಲ್ಲ, ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಕೂಡ ಸ್ಟೇಟ್ ಕಡೆ ಬ್ಯಾನ್ ಮಾಡಿದರು. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಇವು ಏನಿದೆಲ್ಲ ಕೆಲವೊಂದಷ್ಟು ಅಪ್ಲಿಕೇಶನ್ ಬ್ಯಾನ್ ಮಾಡಿದ್ರು. ಫ್ಯಾಂಟಿಸಿ ಅಪ್ಲಿಕೇಶನ್ ಕೂಡ ಬ್ಯಾನ್ ಮಾಡಿದರು. ಫ್ಯಾಂಟಿಸಿ ಅಪ್ಲಿಕೇಶನ್ ಅಂದರೆ ಈಗ ನೀವು ಆಡ್ತಿಲ್ಲ ಕ್ರೀಮ್ L1, ಮೈ L1 ಮತ್ತು ಈ ಪ್ರೊಡಕ್ಷನ್ ಅಂತ ನೀವು ಆಡ್ತಿರಲ್ಲ, ಈ ಒಂದು ಅಪ್ಲಿಕೇಶನ್ ಕೂಡ ಬ್ಯಾನ್ ಮಾಡಿದರು. ಈ ರೀತಿ ಬ್ಯಾನ್ ಮಾಡಿದರು. ಕೆಲವೊಂದಷ್ಟು ಸ್ಟೇಟಲ್ಲಿ ಬ್ಯಾನ್ ಮಾಡಿದ್ರು, ಕೆಲವೊಂದಷ್ಟು ಸ್ಟೇಟಲ್ಲಿ ಇದಾಯಿತು. ಅದೇ ಒಂದು ರೀಸನ್ನಿಂದ ನಮ್ಮ ಕರ್ನಾಟಕದಲ್ಲಿ 3 ಕೇಸಸ್ ಆಯಿತು. ಅಂದರೆ ನಮ್ಮ ಭಾರತದಲ್ಲಿ 3 ಕೇಸ್ ಅದು. ಆ 3 ಕೇಸ್ ಈಗಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ 3 ಕೇಸ್ ಅದು. ಆ 3 ಕೇಸ್ನಿಂದ ನಮಗೆ ಬೆಟ್ಟಿಂಗ್ ಬಗ್ಗೆ ಯಾವುದೋ ಒಂದು ಕೇಸ್ ಆದರೂ ಕೂಡ ಆ 3 ಕೇಸ್ ತೀರ್ಪು ಮೇಲೆ ಈಗಲೂ ಕೂಡ ನಮ್ಮ ಹೈಕೋರ್ಟಾಗಿ ಸುಪ್ರೀಂ ಕೋರ್ಟಲ್ಲಿ ಯಾವುದೋ ಒಂದು ಕೇಸ್ ಆದರೂ ಕೂಡ ಬೆಟ್ಟಿಂಗ್ ರಿಲೇಟೆಡ್ ಆ ಒಂದು ಕೇಸ್ ನೋಡಿ ಅವರು ಇಲ್ಲಿ ತೀರ್ಮಾನ ಮಾಡೋದು. ಅದರಲ್ಲಿ ಈ 3 ಕೇಸ್ ಮೇನ್ ಪಾಯಿಂಟ್ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರಬೇಕು. ಈ 3 ಕೇಸ್ ಗೊತ್ತಾದರೆ ನಿಮಗೆ ಬೆಟ್ಟಿಂಗ್ ರಿಲೇಟೆಡ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಆ 3 ಕೇಸ್ ಹೇಳ್ತೀನಿ. ಈಗ ಮೊದಲನೇ ಕೇಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ RMD ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್ ನಡೀತು. ಈ ಕೇಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಆ ಕೇಸ್ ಏನಪ್ಪ ಅಂದ್ರೆ, ಕೇಸಲ್ಲಿ ಇದ್ದಿದ್ದು ಏನಪ್ಪ ಅಂದ್ರೆ ಹೇಳ್ಬೇಕ್ರೆ, ಅವರು ಈ ಕೆಸಿನೋ ಮತ್ತು ಜೂಸು ಮತ್ತು ಈ ರೀತಿ ಒಂದು ಹೌಸ್ ಇಟ್ಕೊಂಡು ಒಂದು ದಂಧೆ ನಡೆಸ್ತಾಯಿದ್ರು. ಅದಕ್ಕೆ ಏನು ಮಾಡಿದ್ರು, ಪೊಲೀಸರು ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರ ಮೇಲೆ ಇದನ್ನ ಹಾಕಿ, ಅಂದರೆ ಅವ್ರ ಮೇಲೆ ಸೆಕ್ಷನ್ ಹಾಕಿ ಆ್ಯಕ್ಟ್ ಹಾಕಿ ಅದನ್ನು ಏನು ಮಾಡಿದ್ರು, ಅವ್ರು ಕೇಸ್ ಮಾಡಿದ್ರು. ಆವಾಗ ಅವರು ಸುಪ್ರೀಂ ಕೋರ್ಟ್ ಹೋದರು. ಆ ಸುಪ್ರೀಂ ಕೋರ್ಟ್ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಯಿತು. ಏನಂತ ತೀರ್ಮಾನ ಆಯಿತು, ಮೇನ್ ಇಂಪಾರ್ಟೆಂಟ್ ಈ ಒಂದು ಕೇಸ್ನಿಂದ ನಮಗೆ 2 ಇದನ್ನು ಗೊತ್ತಾಯಿತು. ಯಾವುದ್ಯಾವಪ್ಪ ಅಂದ್ರೆ, ಗೇಮ್ ಆಫ್ ಸ್ಕಿಲ್ ಅನ್ನೋದೊಂದು ಬೇರೆ, ಗೇಮ್ ಆಫ್ ಲಕ್ ಅನ್ನೋದೊಂದು ಬೇರೆ ಅಂತ ಗೊತ್ತಾಯಿತು. ಮೊದಲನೇದು ಗೇಮ್ ಆಫ್ ಸ್ಕಿಲ್ಲು, ಸೆಕೆಂಡ್ ಬಂದ್ಬಿಟ್ಟು ಗೇಮ್ ಆಫ್ ಲಕ್ ಅಂತ 2 ಗೊತ್ತಾಯಿತು ನಮಗೆ. ಈ ಕೇಸ್ನಿಂದ ನಮಗೆ 2 ಗೊತ್ತಾಯಿತು. ಮೊದಲಿಗೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಗೊತ್ತಿರಲಿತ್ತು, ಅದ್ರ ಬಿಟ್ಟು ಈ ಕೇಸ್ನಿಂದ ಗೊತ್ತಾಯಿತು. ಈ ಕೇಸನ್ನು ಸೋಲಿತು. ಅದರಲ್ಲಿ ಜೂಜ್ ಆಟ ಏನಿದೆಲ್ಲ ಅದಕ್ಕೆ ಏನು ಮಾಡಿದ್ರು, ಗೇಮ್ ಆಫ್ ಸ್ಕಿಲ್ ಅಂತ ಏನಿದೆಲ್ಲ ಅಂಥ ಒಂದು ಪ್ರತಿಯೊಂದು ಕೂಡ ಅಲೌ ಮಾಡಿದ್ರು. ಅವರು ಲೀಗಲ್ ಅಂತ ಆ್ಯಕ್ಷನ್ ಕೊಟ್ಟರು. ಈ ಜೂಜು ಎಲ್ಲ ಏನು ಮಾಡಿದ್ರು, ಈ ರೀತಿ ಕೆಲವೊಂದಷ್ಟು ಅಂತ ಹೇಳಿ ಬ್ಯಾನ್ ಮಾಡಿದ್ರು. ಅದೇ ರೀತಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಂದ್ಬಿಟ್ಟು ಪ್ರೈಸ್ ಕಮ್ಯುನಿಷನ್ ಆ್ಯಕ್ಟ್ 1955 ಅಂತ ಒಂದು ಆ್ಯಕ್ಟ್ ಮಾಡಿದ್ರು. ಆ ಒಂದು ಆ್ಯಕ್ಟ್ ಪ್ರಕಾರ ಏನಾಯಿತು ಅಂದ್ರೆ, ಈ ಗೇಮ್ ಆಫ್ ಸ್ಕಿಲ್ ಅಂದರೆ ಏನು, ಈ ಗೇಮ್ ಆಫ್ ಲಕ್ ಅಂದರೆ ಏನಂದರೆ ನೀವು ಅರ್ಥ ಮಾಡ್ಕೊಳ್ಕೊ. ಏನಪ್ಪ ಅಂದರೆ ಹೇಳ್ಬೇಕಾರೆ, ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾರೆ, ಗೇಮ್ ಲಕ್ ಅಂದರೆ ಏನಂದರೆ ತುಂಬ ಸಿಂಪಲಾಗಿ ಹೇಳ್ಬೇಕಾರೆ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಭಾರತ ಪಾಕಿಸ್ತಾನ ಮ್ಯಾಚ್ ನಡೆದಿದೆ. ಇದರಲ್ಲಿ ನಿಮಗೆ ಯಾವ ಮ್ಯಾಚ್ ಗೆಲ್ಲುತ್ತೆ? ಭಾರತ ಗೆಲ್ಲುತ್ತೆ. ಅದೇನಾಗುತ್ತೆ, ಚಾನ್ಸಸ್ ಮೇಲೆ ಹೇಳ್ತಿದ್ರೆ ಭಾರತ ಗೆಲ್ಲುತ್ತೆ. ಇದನ್ನ ಏನಂತಾರೆ, ಗೇಮ್ ಆಫ್ ಲಕ್ ಅಂತ ಹೇಳ್ತಾರೆ. ಗೇಮ್ ಆಫ್ ಲಕ್, ಇದು ಗೇಮ್ ಆಫ್ ಲಕ್ ಅಂತ ಹೇಳ್ತಾರೆ. ನೀವು ಭಾರತ ಗೆಲ್ಲುತ್ತೆ ಅಂತ ಹೇಳ್ತಾರೆ, ಅದು ಗೇಮ್ ಆಫ್ ಲಕ್. ಹಾಗಿದ್ರೆ ಗೇಮ್ ಆಫ್ ಸ್ಕಿಲ್ ಅಂದರೆ ಯಾವ ರೀತಿ ಹೇಳ್ಬೇಕಾರೆ, ಈಗ ನಮ್ಮ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ಗೆ ಹೇಳ್ಬೇಕಾದ್ರೆ, ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ ಹೊಡಿತಾರೆ? ನೀವು ಅಂದಾಜು ಗೊತ್ತಿರುತ್ತೆ, ಇಷ್ಟು ರನ್ ಆಡ್ಬೋದು. ಮತ್ತು ಧೋನಿ ಅವರು ಎಷ್ಟು ರನ್ ಹೊಡಿತಾರೆ? ಈಗ ಯಾವ ಸ್ಪಿಚ್ಚಲ್ಲಿ ಜಾಸ್ತಿ ವಿಕೆಟ್ ಬರುತ್ತೆ, ಯಾವ ಸ್ಪಿಚ್ಚಲ್ಲಿ ಜಾಸ್ತಿ ಔಟ್ ಆಗುತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ, ರನ್ ಬರುತ್ತೆ. ಅದನ್ನೇನಂತಾರೆ, ಗೇಮ್ ಆಫ್ ಸ್ಕಿಲ್ ಅಂತ ಹೇಳ್ತಾರೆ. ಗೇಮ್ ಆಫ್ ಸ್ಕಿಲ್ ಬೇರೆ, ಗೇಮ್ ಆಫ್ ಲಕ್ ಬೇರೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಲಕ್ಕು ಸ್ಕಿಲ್ಲು ಬೇರೆ. ಈ ಸುಪ್ರೀಂ ಕೋರ್ಟ್ ಆದೇಶ, ಲಕ್ಕು ಸ್ಕಿಲ್ಲು 2 ಬೇರೆ ಅಂತ ಆದೇಶ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ, ಇದು ನಮಗೆ ಮೊದಲನೇ ಕೇಸ್ನಿಂದ ಸಿಗುತ್ತೆ. ಅಂದರೆ ಮೊದಲನೇ ಕೇಸ್ನಿಂದ ನಮಗೆ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಕೇಸು. ಇದರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಹಾಗಿದ್ರೆ ನೀವು ಅನ್ಬೋದು, ಗೇಮ್ ಆಫ್ ಸ್ಕಿಲ್ ಅಂದರೆ ಯಾವ್ಯಾವ ಅಪ್ಲಿಕೇಶನು ಅಂದರೆ ನೀವು ಅರ್ಥ ಮಾಡ್ಕೊ. ಗೇಮ್ ಆಫ್ ಸ್ಕಿಲ್ ಅಂದರೆ ಇದನ್ನು ಪ್ಯಾಂಟಿಸಿ ಅಂತ ಒಂದು ಇದನ್ನ ಅದಕ್ಕೊಂದು ನೇಮ್ ಮಾಡಿದ್ರು, ರಿಲೀಸ್ ಮಾಡಿದ್ರು. ಪೈಂಟಿಸಿ ಅಂತ ಒಂದು ರಿಲೀಸ್ ಮಾಡಿದ್ರು. ಅಂದರೆ ಪೈಂಟಿಸಿ ಇದೊಂದು ಅಪ್ಲಿಕೇಶನ್ ಪೈಂಟಿಸಿ ಅಂತ ಮಾಡಿದ್ರು. ಅದರಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಬರುತ್ತೆ ಅಂದರೆ, ಗೇಮ್ ಆಫ್ ಸ್ಕಿಲ್ಲಲ್ಲಿ ಬಂದ್ಬಿಟ್ಟು ಕ್ರೀಮ್ L1 ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಮತ್ತು ಅದ್ರ ಜೊತೆಗೆ ಮೈ ಸರ್ಕಲ್ ಅಂತ ಒಂದು ಬರುತ್ತೆ. ಮೈ ಸರ್ಕಲು ಕ್ರೀಮ್ L1 ಅಂತ ಒಂದು ಬರುತ್ತೆ.
ಇವೆರಡು ಬರುತ್ತೆ. ಇವೆರಡು ಅಪ್ಲಿಕೇಶನ್ ನಮ್ಮ ಗೌರ್ಮೆಂಟ್ ಏನು ಮಾಡಿತ್ತು, ಇದಿದೆ, ಲೀಗಲ್ ಇದೆ, ಆರಾಮಾಗಿ ಆಡಲಿ ಅಂತ ಇದು ಮಾಡಿತ್ತು. ಇದು ಬಂದ್ಬಿಟ್ಟು ಇದು ಯಾವ ರೀತಿ ಅಂದರೆ ಹೇಳ್ಬೇಕ್ರೆ, ಆ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿ ಅಂದರೆ ಹೇಳ್ಬೇಕ್ರೆ, ಇದರಲ್ಲಿ ಸ್ಕಿಲ್ ಯೂಸ್ ಮಾಡಿ ಆಡ್ತಾರೆ, ಆ ಒಂದು ಕಾರಣಕ್ಕೋಸ್ಕರ ಲೀಗಲ್ ಇದೆ, ಇದು ಆಡಲಿ ಅಂತ ಮಾಡಿದ್ರು. ಇದೆಲ್ಲ ಎದರಲ್ಲಿ ಬರುತ್ತೆ, ಪಾಯಿಂಟ್ ಟಿ ಸಿ ಬರುತ್ತೆ. ಇದು ಪಾಯಿಂಟ್ ಟಿ ಸಿಯಲ್ಲಿ ಬರುತ್ತೆ, ಮೇನ್ ಇಂಪಾರ್ಟೆಂಟ್ ಅಥವಾ ಅಂದರೆ ಗೇಮ್ ಆಫ್ ಸ್ಕಿಲ್ಲಲ್ಲಿ ಬರುತ್ತೆ ಇದು. ಅದೇ ಈ ಬೆಟ್ಟಿಂಗ್ ಅಂದರೆ ಗೇಮ್ ಆಫ್ ಲಕ್ ಅಂದರೆ ಬೆಟ್ಟಿಂಗ್ ಅಂತ ಇದಕ್ಕೊಂದು ನೇಮ್ ಮಾಡಿದ್ರು. ಏನಪ್ಪ, ಬೆಟ್ಟಿಂಗ್ ಅಂದರೆ ಬೆಟ್ಟಿಂಗ್ ಅಪ್ಲಿಕೇಶನ್ ಅಂತ ಬಂತು. ಈ ಬೆಟ್ಟಿಂಗ್ ಅಪ್ಲಿಕೇಶನಲ್ಲಿ ಎಕ್ಸಾಂಪಲ್ ಹೇಳ್ಬೇಕಾರೆ 1x ಬೆಟ್ ಅಂತ ಬರುತ್ತೆ. ಈ 1x ಬೆಟ್ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಆ್ಯಕ್ಚುಲಿ ನೋಡಿ ಇರ್ತಾರೆ ಅಲ್ಲಿ ಇಲ್ಲಿ ಯಾಡ್ಸಲ್ಲಿ ವಿಡಿಯೋದಲ್ಲಿ ಅಲ್ಲಿ ಇಲ್ಲಿ ನೀವು ಮೇಲ್ಗಡೆ ಲೋಗೋ ಅನ್ನೋದು ಕಾಣುತ್ತೆ. ಈ 1x ಬೆಟ್ ಅನ್ನೋದು ಇದು ಕೂಡ ಒಂದು ಬೆಟ್ಟಿಂಗ್ ಅಂತ ಇದು ಮಾಡಿದ್ರು. ಇದನ್ನೇನು ಮಾಡಿದ್ರು, ನಮ್ಮ ಇಂಡಿಯಾದಲ್ಲಿ ಇಲ್ಲಿಗಲ್ ಅಂತ ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಇಲ್ಲಿಗಲ್, ಇದು ನಮ್ಮ ಇಂಡಿಯಾದಲ್ಲಿ ಪರ್ಮಿಷನ್ ಇಲ್ಲ, ಈ ರೀತಿ ಮಾಡಿದರು. ಇದ್ರ ಮೂಲಕ ನಿಮ್ಗೆ ಗೊತ್ತಾಯ್ತಲ್ಲ, ಗೇಮ್ ಆಫ್ ಸ್ಕಿಲ್ ಬೇರೆ, ಗೇಮ್ ಆಫ್ ಲಕ್ ಬೇರೆ. ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತದೀನಿ ಪದೇ ಅಂದರೆ ಇದು ಮೇನ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಬಂದ್ಬಿಟ್ಟು ಈಗ ನೀವು ಕೆಲವೊಂದಷ್ಟು IPL ಸ್ಟಾರ್ಟ್ ಆದ ತಕ್ಷಣ ನೀವು ಆಡ್ತಾರ, ಇದು ಬಂದ್ಬಿಟ್ಟು ಗೇಮ್ ಆಫ್ ಸ್ಕಿಲ್ ಒಳಗೆ ಬರುತ್ತೆ, ಅಂದರೆ ಪಾಯಿಂಟ್ ಟಿ ಸಿ ಒಳಗೆ ಬರುತ್ತೆ. ಪಾಯಿಂಟ್ ಟಿ ಸಿ ಅನ್ನೋದು ನಮ್ಮ ಗೌರ್ಮೆಂಟ್ ಏನಿದೆ ಪರ್ಮಿಷನ್ ಕೊಟ್ಟಿದೆ, ಆಡ್ಬೋದು, ಲೀಗಲ್ ಇದೆ ಅದು. ಇದು ಮೇನ್ ಇಂಪಾರ್ಟೆಂಟ್. ಇದರಲ್ಲಿ 2ನೇ ಕೇಸ್ ಬಂದ್ಬಿಟ್ಟು ಇದು ಕೂಡ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕು. ಇದು ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. ಆಂಧ್ರ ಪ್ರದೇಶದಲ್ಲಿ ಏನಪ್ಪ ಅಂದರೆ ಬಂದ್ಬಿಟ್ಟು ಇದು ನಡೆದಿದ್ದು 1967ರಲ್ಲಿ ನಡೆದಿದೆ. ಆ್ಯಕ್ಟ್ ಪ್ರಕಾರ ಅಂದರೆ 1967ರಲ್ಲಿ ನಡೆದಿದೆ. ಏನಪ್ಪ ಅಂದರೆ ಹೇಳ್ಬೇಕ್ರೆ, ಇದು ಸುಪ್ರೀಂ ಕೋರ್ಟಲ್ಲಿ ಆಗಿದಂಥ ತೀರ್ಪು. ಏನಪ್ಪ ಅನ್ಬೇಕ್ರೆ, ಒಬ್ಬರು ಒಂದು ಜೂಸ್ ಆಟದ ಒಂದು ಇದನ್ನ ನಡೆಸ್ತಾಯಿದ್ರು, ದಂಧೆ ನಡೆಸ್ತಾಯಿದ್ರು, ಜೂಸ್ ಆಟ ನಡೆಸ್ತಾಯಿದ್ರು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಕೋರ್ಟಿಗೆ ಕರ್ಕೊಂಡ್ರು. ಅವ್ರು ಕೋರ್ಟಿಗೆ ಹೋದರು. ಕೇಸ್ ಆದ ತಕ್ಷಣ ಡೈರೆಕ್ಟ್ ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದ ತಕ್ಷಣ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಇದ್ದು ಏನು ಮೊದಲನೇ ತೀರ್ಪು ಇದಲ್ಲ, ಅವ್ರು ಹೇಳಿದರು ಆ ತೀರ್ಪೇನು ಮೊದಲನೇ ಕೇಸ್ ಏನು ಬಂದಿದ್ದಲ್ಲ ತೀರ್ಪು, ಆ ತೀರ್ಪು ಮೇಲ್ಗಡೆ, ಆ ಕೇಸ್ ಮೇಲ್ಗಡೆ ಈ ಕೇಸು ಕೂಡ ಏನಾಯಿತು, ಅವು ಜೂಸ್ ಆಟ ಆಡೋದು. ಇದು ಒಂದು ಅಂದರೆ ಇಸ್ಪಿಟ್ ಆಡೋ ಅಂದರೆ ಇದು ಇಸ್ಪಿಟ್ ಅಂತಾರೆ ನಮ್ಮ ಕಡೆ. ಈ ಇಸ್ಪಿಟ್ ಆಡೋದನ್ನು ಅಂದ್ರೆ ಅದಕ್ಕೊಂದು ಸ್ಕಿಲ್ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಸ್ಕಿಲ್ ಅಂದರೆ ಇದು ಲಕ್ ಅಲ್ಲ, ಇದು ಸ್ಕಿಲ್ ಗೇಮಲ್ಲಿ ಬರುತ್ತೆ. ಇದು ಅಂದರೆ ಪಾಯಿಂಟ್ ಟಿ ಸಿ ಗೇಮಲ್ಲಿ ಬರುತ್ತೆ, ಪಾಯಿಂಟ್ ಟಿ ಸಿ ಗೇಮಲ್ಲಿ ಬರುತ್ತೆ. ಇದು ಸ್ಕಿಲ್ ಅಂದರೆ ಇದು ಲಕ್ ಮೂಲಕ ಅಲ್ಲ, ಇದು ಸ್ಕಿಲ್ ಮೂಲಕ ಬರುತ್ತೆ. ಸ್ಕಿಲ್ ಮೂಲಕ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಗೇಮ್ ಕೂಡ ಏನು ಮಾಡಿದ್ರು, ಅದಕ್ಕೂ ಕೂಡ ಲೀಗಲ್ ಅಂತ ಆಕ್ಷನ್ ಕೊಟ್ಟರು. ಅದಕ್ಕೂ ಕೂಡ ಪರ್ಮಿಷನ್ ಕೊಟ್ಟರು. ಆ ಜೂಸ್ ಆಟ ಅದನ್ನು ಕೂಡ ಪರ್ಮಿಷನ್ ಅಂತ ಕೊಟ್ಟರು. ಅದು ಸ್ಕಿಲ್ ಆಟ. ಅದೇ ಸ್ಕಿಲ್ ಆಟ ಆ ರೀತಿ ಮಾಡಿದ್ರು. ಲಕ್ ಆಟ ಅಂದರೆ ಯಾವುದಂದ್ರೆ ಕಿಶಿನೋ ಬರುತ್ತೆ. ನಿಮ್ಗೆ ಹೇಳ್ಬೇಕ್ರೆ, ಇವು ಲಕ್ ಆಟ ಅಂದರೆ ಇವು ಕಿಶಿನೋ ಅಂತ ಬರುತ್ತೆ, ಬೆಟ್ಟಿಂಗ್ ರಿಲೇಟೆಡ್ ಕಿಶಿನೋ ಈ ರೀತಿ. ಈ ಕಿಶಿನೋ ಅನ್ನೋದು ಅದೊಂದು ಸ್ಕಿಲ್ ಆಗಲ್ಲ. ಅದೇನಂತೆ ಮೈಂಡಲ್ಲಿ ನಮ್ಗೆ ಗೊತ್ತಾಗುತ್ತಾ, ಇದೇ ಅಂದರೆ ಈಗ ಇದೇ ಬರುತ್ತೆ ನಮ್ಗೆ ಗೊತ್ತಾಗಲ್ಲ. ಅದು ಸ್ಕಿಲ್ ಆಗುತ್ತೆ. ಸ್ಕಿಲ್ ಅಂದರೆ ಅದು ಏನಾಗುತ್ತೆ ಅಲ್ಲ, ಅದೊಂದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಥ ಒಂದು ಗೇಮ್ಗಳೆಲ್ಲ ಏನು ಮಾಡಿದ್ರು, ಬ್ಯಾನ್ ಮಾಡಿದ್ರು. ಇಂಪಾರ್ಟೆಂಟ್. ಅದೇ ರೀತಿ ಕೂಡ 3ನೇ ಕೇಸ್ ಒಂದು ಆಯಿತು. ಇದೇ ಲೆಪ್ಪಾರ ತಮಿಳುನಾಡಿನಲ್ಲಿ ಆಯಿತು. ತಮಿಳುನಾಡಿನಲ್ಲಿ ಏನಾಯಿತು, ಅದೇ ರೀತಿ ಸೇಮ್ ಕೇಸ್. ಎಕ್ಸಾಂಪಲ್ಗೆ ಅದೇ ರೀತಿ 3ನೇ ಕೇಸ್ ಬಂದ್ಬಿಟ್ಟು ಸೇಮ್ ಕೇಸ್. ಏನು ಮಾಡಿದ್ರು, ಇವರು ಕುದುರೆ ರೇಸ್ ನಡೆಸ್ತಾಯಿದ್ರು. ಕುದುರೆ ರೇಸ್ ನಡೆಸ್ತಾ ಇರೋದು ಅದು ಕೂಡ ಸುಪ್ರೀಂ ಕೋರ್ಟಿಗೆ ಹೋಯ್ತು ಆ್ಯಕ್ಚುಲಿ ಮುಟ್ಟ. ಆ ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ಏನು ಮಾಡಿದ್ರು, ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಅವರು ಏನು ಮಾಡಿದ್ರು, ಇದನ್ನೂ ಕೂಡ ಅದೇ ಕೇಸ್ ನೋಡಿ, ಇದನ್ನೂ ಕೂಡ ಕೇಸ್ ಸಾಲ್ವ್ ಮಾಡಿದ್ರು. ಏನಂತ ಸಾಲ್ವ್ ಮಾಡಿದ್ರು, ಇದು ಕೂಡ ಒಂದು ಗೇಮ್ ಆಫ್ ಸ್ಕಿಲ್ ಇದೊಂದು ಅಂತ ಇದನ್ನು ಕೂಡ ಸಾಲ್ವ್ ಮಾಡಿದ್ರು. ಅಂದರೆ ಇದು ಕೂಡ ಪಾಯಿಂಟ್ ಟಿ ಸಿ ಗೇಮ್, ಅಂದರೆ ಪಾಯಿಂಟ್ ಟಿ ಸಿ ಗೇಮ್ ಅಂತ ಇದನ್ನು ಕೂಡ ಕನ್ಸಿಡರ್ ಮಾಡಿದರು. ಇದನ್ನು ಕೂಡ ಸಾಲ್ವ್ ಮಾಡಿದೆ. ಹೆಂಗಂದರೆ ಆ ಕುದುರೆ ಅನ್ನೋದು ಮೈಂಡ್ ಆಫ್ ಸ್ಕಿಲ್ ಮೇಲೆ ಆಗುತ್ತೆ, ಗೇಮ್ ಆಫ್ ಸ್ಕಿಲ್ ಮೇಲೆ ಆಗುತ್ತೆ. ಹೆಂಗಂದರೆ ಆ ಕುದುರೆ ಎಷ್ಟು ಹೊಡಿತೆ, ಎಷ್ಟು ಅದರ ಫಿಸಿಕಲ್ ಅಂದರೆ ಅದರ ಕೆಪಾಸಿಟಿ ಎಷ್ಟಿದೆ, ಅದರ ಎನರ್ಜಿ ಹೇಗಿದೆ, ಅದ್ರ ಮೇಲೆ ಡಿಪೆಂಡ್ ಮಾಡಿ ಮನುಷ್ಯನ ಅದ್ರ ಮೇಲೆ ಚಾಯ್ಸ್ ಮಾಡೋದು. ಆ ಕುದುರೆ ಬರುತ್ತಾ ಬರೋಲ್ಲ ಅಂತ ನಾವು ಅದನ್ನು ಚಾಯ್ಸ್ ಮಾಡಬೇಕು ಅಂತ ಹೇಳಿ ಏನು ಮಾಡಿದ್ರು ಗೌರ್ಮೆಂಟು, ಅದನ್ನು ಕೂಡ ಲೀಗಲ್ ಅಂತ ಕೊಟ್ಟರು. ಅದನ್ನು ಕೂಡ ಪರ್ಮಿಷನ್ ಕೊಟ್ಟರು. ಅದೇ ರೀತಿ ಕೂಡ ಸೇಮು ಆಂಧ್ರ ಪ್ರದೇಶ ಏನು ಮಾಡ್ತು ಅಂದರೆ ಡೈರೆಕ್ಟಿಗೆ ಒಂದು ನಿಮ್ಗೆಲ್ಲರಿಗೂ ಹೇಳ್ಬೇಕಾರೆ, ಆಂಧ್ರ ಪ್ರದೇಶ್ ಆ್ಯಕ್ಟ್ ಪ್ರಕಾರ 1974 ಪ್ರಕಾರ ಆ್ಯಕ್ಟ್ ಆಂಧ್ರ ಪ್ರದೇಶ ಏನು ಮಾಡಿತ್ತು, ಚೇಂಜ್ ಆಯಿತು. ಆ ಆಂಧ್ರ ಪ್ರದೇಶ ಇದ್ದಿದೆ ಅದನ್ನೇನು ಮಾಡಿದ್ರು, ತೆಲಂಗಾಣದಲ್ಲಿ ಆ ಆಂಧ್ರ ಪ್ರದೇಶ ಇದ್ದಂಥ ಏನು ಆ್ಯಕ್ಟ್ ಇದ್ದಿಲ್ಲ ಅದನ್ನೇ ಕಾಪಿ ಮಾಡಿದ್ರು. ರೂಲ್ಸ್ ಏನು ಕಾಪಿ ಮಾಡಿದ್ರು ಹೇಳ್ಬೇಕಾದ್ರೆ, ತಮಿಳ್ನಾಡು ಅನ್ನೋದು ಅಂದರೆ ಈ ತೆಲಂಗಾಣ ಅನ್ನೋದು ಒಂದು ಸ್ವಲ್ಪ ಡಿವೈಡೆಡ್ ಆಯಿತು. ತೆಲಂಗಾಣ ಒಂದು ಸ್ವಲ್ಪ ಡಿವೈಡೆಡ್ ಅದೊಂದು ಸ್ಟೇಟ್ ಆಯಿತು. ಆ ತೆಲಂಗಾಣ ಸ್ಟೇಟಲ್ಲಿ ಅದನ್ನೂ ಮಾಡಿದ್ರು. ತೆಲಂಗಾಣ ಸ್ಟೇಟಲ್ಲಿ ಏನು ಮಾಡಿದ್ರು, 1974 ಅಂತ ಕಾಪಿ ಮಾಡಿದ್ರು. ಅದನ್ನ ಕಾಪಿ ಮಾಡಿ ಅವ್ರು ಏನು ಮಾಡಿದ್ರು, ತೆಲಂಗಾಣದಲ್ಲಿ ಒಂದು ರೂಲ್ಸ್ ಮಾಡಿದರು. ಏನಪ್ಪ ರೂಲ್ಸ್ ಅಂದರೆ ಹೇಳ್ಬೇಕಾರೆ, ಯಾವುದೋ ಒಬ್ಬ ಎಂಪ್ಲಾಯ್ಮೆಂಟ್ ಅಂದರೆ ಯಾವುದೋ ಒಬ್ಬ ಸೋಷಲ್ ಮೀಡಿಯಾ ಕ್ರಿಯೇಟರ್ಸು ಏನೇ ಒಂದು ವಿಡಿಯೋ ಮಾಡಿದ್ರು, ಯಾವುದೋ ಒಂದು ಅಪ್ಲಿಕೇಶನ್ ಪ್ರಮೋಷನ್ ಮಾಡಿದ್ರು, ಏನೇ ಮಾಡಿದ್ರು ಅಂದರೆ ಯಾವುದೋ ಒಂದು ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ರು, ಏನೇ ಮಾಡಿ ಯಾವುದೋ ಒಂದು ಈ ಪ್ಯಾಕ್ಟ್ ಅಂದರೆ ಇದು ಪಾಯಿಂಟ್ ಟಿ ಸಿ ಅಪ್ಲಿಕೇಶನ್ ಏನಿಲ್ಲ, ಪಾಯಿಂಟ್ ಟಿ ಸಿ ಅಪ್ಲಿಕೇಶನ್ ಏನಿದೆಲ್ಲ, ಇವು ನೀವು ಆಡ್ತಿರಲ್ಲ ಈಗ ಕ್ರೀಮ್ ಎಲ್ವನ್ ಇದು ಏನಿದಿಲ್ಲ, ಇದು ಯಾವುದೇ ಅಪ್ಲಿಕೇಶನ್ ಕಿಶಿನ ನೋಡ್ಕೊಂಡು ಎಲ್ಲ ಬ್ಯಾನ್ ಮಾಡಿ ಹೋದ್ರು ಅವರು. ಎಲ್ಲ ಬ್ಯಾನ್ ಮಾಡಿ ಏನು ಮಾಡಿದ್ರು, ಯಾರೇ ಒಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್, ನಾನು ನಿಮಗೆ ಆರ್ಟಿಕಲ್ ಮೇಲ್ಗಡೆ ಆಗ್ತಾ ಇರ್ತೀನಿ ನೋಡ್ಕೊಳ್ಬೋದು, ಯಾವುದೋ ಒಬ್ಬ ಕ್ರಿಯೇಟರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿದರೆ ಅವ್ರಿಗೆ ಅಂದರೆ ಫಸ್ಟ್ ಟೈಮ್ ಮಾಡಿದರೆ 1 ವರ್ಷ ಜೈಲು ಶಿಕ್ಷೆ ಮತ್ತು ಅದ್ರ ಜೊತೆಗೆ 5,000 ಅಮೌಂಟು ಫೈನ್ ಅನ್ನೋದು ಕಟ್ಟಬೇಕಂತ ಹೇಳಿದರು. ಇದು ಬಂದ್ಬಿಟ್ಟು
ಮೊದಲನೇ ಬಾರಿಗೆ ಯಾರಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅಲ್ಲ, ಸೋಷಿಯಲ್ ಮೀಡಿಯಾ ಏನಾದರೂ ಪ್ರಮೋಟ್ ಮಾಡಿದ್ರೆ ಈ ರೀತಿ ಆಯಿತು. ಇದು ಬಂದ್ಬಿಟ್ಟು ಎಲ್ಲಿ ನಡೀತು, ತಮಿಳ್ ಅಂದರೆ ಇದು ಆ್ಯಕ್ಚುಲ್ ಬಂದ್ಬಿಟ್ಟು ಎಲ್ಲಿ ನಡೀತು, ಇದು ತೆಲಂಗಾಣದಲ್ಲಿ ನಡೀತು. ಇದು ಅದೇ ರೀತಿ ಕೂಡ ಸೆಕೆಂಡ್ ಬಾರಿ ಅವು ಗೊತ್ತಿದ್ರು ಮತ್ತೆ ಪ್ರಮೋಷನ್ ಮಾಡಿದರೆ ಏನಾಗುತ್ತೆ ಅಂದರೆ 2 ವರ್ಷ ಜೈಲು ಶಿಕ್ಷೆ, 10,000 ಫೈನ್ ಅನ್ನೋದು ಕಟ್ಟಬೇಕು. ಇದೆಲ್ಲಿ ತೆಲಂಗಾಣದಲ್ಲಿ ಆಯಿತು ರೂಲ್ಸ್. ಅದೇ ರೂಲ್ಸನ್ನು ಏನು ಮಾಡಿದ್ರು ಆಂಧ್ರ ಪ್ರದೇಶದವರು ಕಾಪಿ ಮಾಡಿದರು. ಆಂಧ್ರ ಪ್ರದೇಶದವ್ರು ಏನು ಮಾಡಿದ್ರು, ಅದೇ ಆಂಧ್ರ ಪ್ರದೇಶ ಗೌರ್ಮೆಂಟು 2020ರಲ್ಲಿ ಅಂದರೆ 2020ಯಲ್ಲಿ ಏನು ಮಾಡಿದ್ರು, ಅವರು ಕೂಡ ಏನು ಮಾಡಿದ್ರು, ಆಂಧ್ರ ಪ್ರದೇಶದಲ್ಲಿ ಎಲ್ಲ ಕೂಡ ಬ್ಯಾನ್ ಮಾಡಿ ಹೋದ್ರು. ಅವರು ಕೂಡ ಏನು ತೆಲಂಗಾಣದಲ್ಲಿ ಏನು ಬ್ಯಾನ್ ಮಾಡಿದ್ರಲ್ಲ ತೆಲಂಗಾಣ ಸ್ಟೇಟಲ್ಲೇ, ಅದೇ ಇದ್ದುದು ನಮ್ಮ ಆಂಧ್ರ ಪ್ರದೇಶದಲ್ಲಿ ಕೂಡ ಬ್ಯಾನ್ ಮಾಡಿ ಹೋದರು. ಎಲ್ಲ ಬ್ಯಾನ್ ಮಾಡಿದರು. ಯಾವುದೋ ಪ್ಯಾಂಟಿಸ್ ಅಪ್ಲಿಕೇಶನ್ ಆಗಿರ್ಬೋದು, ಬೆಟ್ಟಿಂಗ್ ಅಪ್ಲಿಕೇಶನ್, ಯಾವುದೇ ಒಂದು ಮೈಂಡ್ ಅಪ್ ಸ್ಕಿಲ್ ಯಾವುದೋ ಇದ್ದರೂ ಎಲ್ಲ ಬ್ಯಾನ್ ಮಾಡಿ ಹೋಗಿದ್ರು. ಇದೆಲ್ಲ ಆಯಿತು. ಈ ಕೆಲವೊಂದಷ್ಟು ಸ್ಟೇಟಲ್ಲಿ ಎಲ್ಲ ಕೂಡ ಬ್ಯಾನ್ ಆಗಿದೆ. ನೀವು ಆಡ್ತಾ ಇದ್ದೀರಲ್ಲ ಕ್ರೀಮ್ 11 ಅಂತ ಬಂದ್ಬಿಟ್ಟು ಇದಾವೆ ಬ್ಯಾನ್ ಆಗಿದೆ. ಆದರೆ ಈಗ ನಿಮಗೆಲ್ಲರಿಗೂ ಅನಿಸ್ಬೋದು ಎಲ್ಲ ಕಡೆ ಬ್ಯಾನ್ ಆಗಿದೆ, ಆದರೆ ಬಟ್ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತದೆ, ನಮ್ಮ ಗೌರ್ಮೆಂಟ್ ಯಾಕೆ ಬ್ಯಾನ್ ಮಾಡಿಲ್ಲ ಅಂತ ನೀವು ಕೇಳ್ಬೋದು. ಯಾಕೆ ಬ್ಯಾನ್ ಮಾಡಿಲ್ಲ ಕರ್ನಾಟಕ, ನಮ್ಮ ಗೌರ್ಮೆಂಟ್ ಯಾಕೆ ಬ್ಯಾನ್ ಮಾಡಿಲ್ಲ ಅಂದರೆ ನಾನು ನಿಮಗೆ ಹೇಳ್ಬೇಕಾರೆ ಮೊದಲಿಗೆ ಹೇಳ್ಬಿಡ್ತೇನೆ, ಇದ್ದಂಗೆ ಹೇಳ್ಬಿಡ್ತೇನೆ. ಕರ್ನಾಟಕ ಗೌರ್ಮೆಂಟ್ಗೆ ಈ ಒಂದು ಅಪ್ಲಿಕೇಶನ್ ಕಂಪ್ನಿನಿಂದ ಇಷ್ಟು ಪರ್ಸೆಂಟ್ 28% ಕಮಿಷನ್ ಅನ್ನೋದು ಸಿಗುತ್ತೆ. ಇಷ್ಟು ಪರ್ಸೆಂಟ್ ಅನ್ನೋ ಕಮಿಷನ್ ಅನ್ನು ಸಿಗುತ್ತೆ. ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಈಗ ನೀವು ಆಡ್ತೀರಾ ಕ್ರೀಮ್ 11 ಅಂತ ಬಂದ್ಬಿಟ್ಟು, ಈ ಕ್ರೀಮ್ 11ನಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ನಾನು ಈ ವಿಡಿಯೋ ಮಾಡೋಗೋಸ್ಕರ ಡೌನ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾವು ಲಾಗಿನ್ ಆಗಿದ್ದೀನಿ, ತೋರಿಸ್ತೀನಿ ನೋಡಿ. ಕ್ರೀಮ್ 11ನಲ್ಲಿ ಕೆಲವೊಂದಷ್ಟು ಇವೆಂಟ್ಗಳಿದೆ. ಅದರಲ್ಲಿ ಒಂದೇ ಆಟ ಅಲ್ಲ, ಕಬಡ್ಡಿ, ಸ್ಪೋರ್ಟ್ಸ್ ರಿಲೇಟೆಡ್ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಈ ರೀತಿ ಕೆಲವೊಂದಷ್ಟು ಸ್ಪೋರ್ಟ್ಸ್ ಇದೆ. ಇದು ಬಂದ್ಬಿಟ್ಟು ಅದರಲ್ಲಿ ಈಗ ಆಲ್ಮೋಸ್ಟ್ ಕ್ರಿಕೆಟಲ್ಲಿ ಕೆಲವೊಂದಷ್ಟು ಇವೆಂಟ್ಗಳಿದೆ. ಆ ಇವೆಂಟ್ಗೆ ಎಷ್ಟು 49 ರೂಪಾಯಿ ಕೊಟ್ಟರೆ ಇಷ್ಟು, 59 ರೂಪಾಯಿ ಕೊಟ್ಟರೆ 70 ಕೋಟಿ, ಇಷ್ಟು ವಿನ್ನರ್ ಅಂತ ಒಂದು ಕೆಲವೊಂದಷ್ಟು ಪ್ರೈಸ್ ಕೊಟ್ಟಿರ್ತಾರೆ. ಅದರಲ್ಲಿ ಇಷ್ಟು ಅಮೌಂಟ್ ಅಂತ ಕಟ್ಟಬೇಕು, ಮ್ಯಾಕ್ಸಿಮಮ್ 25,000, ಈ ರೀತಿ ಕೆಲವೊಂದಷ್ಟು ಇವೆಂಟ್ಗಳಿದೆ. ಅಷ್ಟು ಅಮೌಂಟ್ ಹಾಕಿ ನೀವು ಜಾಯ್ನ್ ಆಗಬೇಕು. ಮೇನ್ ಇಂಪಾರ್ಟೆಂಟ್ ಅಷ್ಟು ಅಮೌಂಟ್ ಕಟ್ಟಿ ನೀವು ಜಾಯ್ನ್ ಆಗಬೇಕು ಆ ಇವೆಂಟಲ್ಲಿ, ಆವಾಗ ಗೆದ್ದರೆ ಬರುತ್ತೆ. ಇದರಲ್ಲಿ ಯಾವ ರೀತಿ ನಡೀತೆ ಪ್ರೋಗ್ರಾಮ್ ಅಂತ ನಾನು ನಿಮಗೆ ಹೇಳ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಟ್ವಿಸ್ಟು. ಮೇನ್ ಇಂಪಾರ್ಟೆಂಟ್ ಏನಂದರೆ, ಈಗ ನೀವು ಅಂದರೆ ನೀವು ಈಗ ಏನು ಆಡ್ತಾ ಇದ್ದಾರಲ್ಲ ಕ್ರೀಮ್ 11 ಅಂತ ಬಂದ್ಬಿಟ್ಟು, ಇದರಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನೀವು 10 ಜನ ನೀವು ಒಂದು ಆಡ್ತಾರೆ, ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ. ಅದರಲ್ಲಿ ಇವೆಂಟ್ಗೆ ಅಮೌಂಟ್ ಕಟ್ತಾರೆ. ಅದರಲ್ಲಿ 10 ಜನ ಅಮೌಂಟ್ ಕಟ್ಟಾರೆ ನೀವು. ಅದರಲ್ಲಿ ಪ್ರೈಸ್ ಇರೋದು, ಫಸ್ಟ್ ಪ್ರೈಸ್ ಇರೋದು ಒಂದೇ ಇರೋದು ಪ್ರೈಸ್. ಅದಕ್ಕೆ ಎಷ್ಟು ಇರೋದು ಮ್ಯಾಕ್ಸಿಮಮ್ ಅಮೌಂಟ್ 1,000 ರೂಪಾಯಿ ಅಮೌಂಟ್. 1,000 ರೂಪಾಯಿ ಅಮೌಂಟಿಗೆ 10 ಜನ ಕಟ್ಟಿದ್ದಾರೆ. 10 ಜನ ಎಷ್ಟೆಷ್ಟು ಅಮೌಂಟ್ ಕಟ್ಟಿದಾರೆ, ಎಷ್ಟೆಷ್ಟು 100 ರೂಪಾಯಿ ಅಮೌಂಟ್ ಕಟ್ಟಿದ್ದಾರೆ. ಅದು ಟೋಟಲಾಗಿ 10 ಜನಕ್ಕೆ 1,000 ರೂಪಾಯಿ ಆಯಿತು. ಅಲ್ಲಿ ಪ್ರೈಸ್ ಇದ್ದಿದ್ದು ಎಷ್ಟು 1,000 ರೂಪಾಯಿ ಅಮೌಂಟು. 1,000 ರೂಪಾಯಿ ಅಮೌಂಟ್ ಇಲ್ಲೇ ನೋಡಿ ಟ್ವಿಸ್ಟ್ ಇರೋದು ಏನಂದರೆ 1,000 ರೂಪಾಯಿ ಅಮೌಂಟ್ 10 ಜನ ಕಟ್ಟಿದ್ರೆ, 10 ಜನದಲ್ಲಿ ಒಬ್ಬರಿಗೆ ಸಿಗೋದು ಅದು ಪ್ರೈಸು. ಎಲ್ಲರಿಗೆ 10 ಜನರಿಗೆ ಅಮೌಂಟ್ ಬರೋಲ್ಲ, ಒಬ್ಬರೇ ವಿನ್ ಆಗೋದು. ಆ ಒಬ್ಬರೇ ವಿನ್ ಆಗೋದು ಎಷ್ಟಾಗುತ್ತೆ 1,000 ರೂಪಾಯಿ ಅಮೌಂಟ್ ಬರುತ್ತೆ. ಮೇನ್ ಪಾಯಿಂಟ್ ಹೇಳ್ತೀನಿ, 1,000 ರೂಪಾಯಿ ಅಮೌಂಟ್ ಅನ್ನೋದು ಬರುತ್ತೆ. ಅದರಲ್ಲಿ 1,000 ರೂಪಾಯಿ ಅಮೌಂಟು ಒಬ್ಬರಿಗೆ ಬರುತ್ತೆ. ಆ 1,000 ರೂಪಾಯಿ ಅನ್ನೋದು ಒಬ್ಬನೇ ಗೆಲ್ಲೋದು. ಒಬ್ಬನಿಗೆ ಗೆದ್ದರೆ ಇನ್ನೂ 9 ಜನ ಏನಿದ್ರೆ ಅದೆಲ್ಲ ಲಾಸ್ ಆಗುತ್ತೆ. 9 ಜನ ಎಲ್ಲ ಎಷ್ಟು ಲಾಸ್ ಆಗುತ್ತೆ ಅಂದರೆ 900 ರೂಪಾಯಿ ಅಮೌಂಟ್ ಲಾಸ್ ಆಗುತ್ತೆ. 1,000 ರೂಪಾಯಿ ಅಮೌಂಟು ಅದು ಎಲ್ಲಿಂದ, ಅದು ನೀವು 9,000 ಏನು ಅಂದರೆ 9 ಜನ ಏನು ಅಮೌಂಟ್ ಕಟ್ಟಿದಾರಲ್ಲ ಅದೇ ಅಮೌಂಟಲ್ಲಿ. ಆದರೆ ಕಂಪ್ನಿಯಿಂದ ಎಷ್ಟು ದುಡ್ಡು ಬರ್ತಾಯಿದೆ, ಕಂಪ್ನಿಯಿಂದ 1 ರೂಪಾಯಿ ಕೂಡ ಲಾಸ್ ಆಗ್ತಾಯಿಲ್ಲ. ಎಲ್ಲಿಂದ ಆ 9 ಜನ ಲಾಸ್ ಆಗಿದ್ದ ದುಡ್ಡನ್ನು ತೊಗೊಂಡು ಒಬ್ಬನಿಗೆ ಕೊಡ್ತಾಯಿದ್ರು. ಆದರೆ ಅದೇ ಒಬ್ಬನಿಗೆ ಕೊಡ್ಬೇಕಾದ್ರೆ ಡೈರೆಕ್ಟಾಗಿ ಕೊಡೋಲ್ಲ. ಕಂಪ್ನಿಯವ್ರು ಕೂಡ ಇಷ್ಟು ಪರ್ಸೆಂಟ್ ಅಂತ ಕಮಿಷನ್ ಇರುತ್ತೆ. 30-20% ಅಂತ ಕಮಿಷನ್ ಇರುತ್ತೆ. ಎಕ್ಸಾಂಪಲ್ಗೆ ಹೇಳ್ಬೇಕಾದ್ರೆ ಈಗ 1,000 ರೂಪಾಯಿ ಅಮೌಂಟ್ ಇದೆ. ಆ 1,000 ರೂಪಾಯಿ ವಿನ್ ಆದರೆ 1,000 ರೂಪಾಯಿ ಅಮೌಂಟ್ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರೋಲ್ಲ. ಏನಾಗುತ್ತೆ, ಆ 1,000 ರೂಪಾಯಿ ಅಮೌಂಟಲ್ಲಿ ಆ ಒಂದು ಅಪ್ಲಿಕೇಶನ್ ಕಂಪ್ನಿ ಇದೆ, ಆ ಕಂಪ್ನಿಗೆ ಎಷ್ಟು ಪರ್ಸೆಂಟ್ ಅಮೌಂಟ್ ಅಂತ ಹೋಗುತ್ತೆ, 20% ಅಮೌಂಟ್ ಅಂತ ಹೋಗುತ್ತೆ. 20% ಅಂದರೆ ಎಷ್ಟು, 1,000 ರೂಪಾಯಿದಲ್ಲಿ 200 ರೂಪಾಯಿ ಅಲ್ಲೇ ಹೋಯ್ತು, ಆ ಕಂಪ್ನಿದವ್ರಿಗೆ ಹೋಯ್ತು. ಆ ಕಂಪ್ನಿದವ್ರು ಇದ್ದವರು ಆ ಗೌರ್ಮೆಂಟ್ ಟ್ಯಾಕ್ಸ್ ಅನ್ನೋದು ಕಟ್ತಾರೆ, ಅದು ಬೇರೆ. ಕಂಪ್ನಿದವರು ಬೇರೆ ಕಟ್ತಾರೆ ಸಪ್ರೇಟ್. ಯಾಕೆ ಬ್ಯಾನ್ ಮಾಡ್ತಾರೆ ಅಂತ ಕೇಳ್ತಾರೆ. ಇಲ್ಲಿದೆ ನೋಡಿ, ಕಂಪ್ನಿದವರು ಸಪ್ರೇಟ್ ಬೇರೆ ಕಟ್ತಾರೆ. ಬೇರೆ ಕಂಪ್ನಿದವರು ಸಪ್ರೇಟ್ ಗೌರ್ಮೆಂಟ್ ಕೊಡ್ತಾರೆ, ಇಷ್ಟು ಪರ್ಸೆಂಟ್ ಅಂತ ಕೊಡ್ತಾರೆ. ಈಗ 1,000 ರೂಪಾಯಿದಲ್ಲಿ ಟೋಟಲಾಗಿ 200 ರೂಪಾಯಿಗೆ ಕಂಪ್ನಿ ಕಟ್ಟಾಯಿತು, ಇನ್ನು 800 ರೂಪಾಯಿ ಹೋಯಿತು. ಆ 800 ರೂಪಾಯಿ ಅಮೌಂಟಲ್ಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಮತ್ತೆ ನಿಮಗೆ ಏನಾಗುವಂತ ಬೀಳುತ್ತೆ ಅಂದರೆ, ನಿಮಗೆ ನಮ್ಮೊಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಸೆಕ್ಷನ್ ಬಂದ್ಬಿಟ್ಟು 194B ಪ್ರಕಾರ ಅಂದರೆ TDS ಅಂತ ಬರುತ್ತೆ. 30% TDS ಅಂತ ಬರುತ್ತೆ ನಿಮಗೆ. 30% ಬಂದರೆ ಅದರಲ್ಲಿ ಎಷ್ಟು ನಿಮಗೆ ಕಟ್ಟಾಗುತ್ತೆ, ಟೋಟಲಾಗಿ ಬಂದ್ಬಿಟ್ಟು ಎಲ್ಲ ಪ್ರೈಸ್ ಎಲ್ಲ ಕಟ್ಟಾಗಿ 269 ರೂಪಾಯಿ ಅಂದರೆ 266 ರೂಪಾಯಿ ಗೌರ್ಮೆಂಟ್ ಕಟ್ಟಬೇಕು. ಟೋಟಲಾಗಿ ಬಂದ್ಬಿಟ್ಟು ಕಂಪ್ನಿದವ್ರು 144 ರೂಪಾಯಿ ಅದು ಸಪ್ರೇಟು, ಮತ್ತು ಅದ್ರ ಜೊತೆ ಇದು 266 ರೂಪಾಯಿ ಇದು ಸಪ್ರೇಟು. ಟೋಟಲಾಗಿ ಬಂದ್ಬಿಟ್ಟು ಎಷ್ಟು ಆ ವಿನ್ ಆದಂಗೆ ಟೋಟಲಿಗೆ ಬರೋದು ಅಮೌಂಟ್ ಎಷ್ಟು 490 ರೂಪಾಯಿ ಬರುತ್ತೆ. ಆ 499 ರೂಪಾಯಿದಲ್ಲಿ ಇದರಲ್ಲಿ ಈಗಾಗಲೇ ಅವ್ರು 100 ರೂಪಾಯಿ ಅಮೌಂಟ್ ಕಟ್ಟಿದ್ದಾರೆ, ಯಾಕಂದರೆ ಜಾಯ್ನ್ ಆಗಿದ್ದಾರಲ್ಲ. ಆ 100 ರೂಪಾಯಿ ಅಮೌಂಟ್ ಮೈನಸ್ ಮಾಡಿದ್ರೆ ಎಷ್ಟಾಯಿತು, 399 ರೂಪಾಯಿ ಅಮೌಂಟ್ ಆಯಿತು. ಇದರಲ್ಲಿ ಯಾರಿಗೆ ಲಾಭ ಆಯಿತು, ಇದರಲ್ಲಿ ಲಾಭ ಯಾರಿಗಾಯಿತು, ಆ ಕಂಪ್ನಿ ಗೌರ್ಮೆಂಟಿಗೆ ಲಾಭ ಆಯಿತು. ಆದರೆ ಬಟ್ಟು
ಆ ಏನು 9 ಜನ ಇದ್ರಲ್ಲ ಅವ್ರಿಗೆ ನುಕ್ಸಾನ ಆಯಿತು, ಆ ಕಂಪ್ನಿದವ್ರಿಗೆ ಲಾಭ ಆಯಿತು. ಅರ್ಥ ಮಾಡ್ಕೊಳ್ಳಿ. ನೀನು ಕಟ್ಟಿದಷ್ಟು ನಿನಗೆ ₹290 ಬರುತ್ತೆ, ₹290 ₹390 ಇಷ್ಟ ಮಾಡುತ್ತೆ. ಉಳ್ಕೋದೆಲ್ಲ ಅಮೌಂಟ್ ಎಲ್ಲ ಗೋರ್ಮೆಂಟ್ಗೆ ಹೋಯ್ತು, ಗೋರ್ಮೆಂಟು ಮತ್ತು ಈ ಕಂಪ್ನಿಗೆ ಹೋಯ್ತು. ಇದರಲ್ಲಿ ಲಾಸ್ ಆದವರು ಆ 9 ಜನ. ಇದು ಒಂದೇ ಅಲ್ಲ, ಮ್ಯಾಕ್ಸಿಮಮ್ IPL ಸ್ಟಾರ್ಟ್ ಆದರೆ ನೋಡುವಂಥ ಜನ ನಮ್ಮ ಇದರಲ್ಲಿ ಅಂದರೆ 20 ಕೋಟಿ ಜನ ಹಿಡಿಯಿರಿ. 20 ಕೋಟಿಯಲ್ಲಿ ಮ್ಯಾಕ್ಸಿಮಮ್ ಅಂದರೆ 1 ಕೋಟಿ 2 ಕೋಟಿ ಆದರೂ ಇದರಲ್ಲಿ ಆಡ್ತಾರೆ. ಮ್ಯಾಕ್ಸಿಮಮ್ ಅಂದರೆ 1 ಕೋಟಿ ಜನ ಇದರಲ್ಲಿ ಆಡ್ತಾಯಿದ್ದಾರೆ. ಈ ಕ್ರೀಮ್ 11 ಆಡ್ತಾಯಿದ್ದಾರೆ. ಕ್ರೀಮ್ 11 ತುಂಬ ಜನ ಆಡ್ತಾಯಿದ್ದಾರೆ. 1 ಕೋಟಿ 1 ಕೋಟಿ ನೀವೆಲ್ಲ ಅಂತ ಇರ್ತಾರ, 1 ಕೋಟಿ ಅದನ್ನು ಬಿಡಪ್ಪ, 59 ₹49 ಹೋದ್ರೆ ಹೊತ್ತು 1 ಕೋಟಿ ಅದರ ಅದನ್ನು ಇಂಟು ಮಾಡಿದರೆ ಎಷ್ಟಾಗುತ್ತೆ? ಅವ್ರು ಕೊಡೋದು ಎಷ್ಟು? ಇಷ್ಟೇ. ಅವ್ರು ಎಲ್ಲಿದ್ದು ಕೊಡ್ತಾರೆ ಅಲ್ಲಿದ್ದು ದುಡ್ಡು ಅಲ್ಲಿಗೆ ಕೊಡ್ತಾರೆ, ಅವ್ರು ಇಷ್ಟು ತೊಗೋತಿದ್ದಾರೆ. ಆದರೆ ನೀವೆಲ್ಲ ಏನು ತಿಳ್ಕೊಂಡ್ರೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ. ಯಾರಾದರೂ ಗೆದ್ದಿದ್ದು ಚರಿತ್ರೆ ಇದೆ, ಜಾಸ್ತಿ ಗೆದ್ದೇ ಇಲ್ಲ. ಯಾರು ಗೆದ್ದಿದ್ರಿ? ಯಾರು ಗೆದ್ದೇ ಇಲ್ಲ. ದಿನ ನೀವು ಆಡ್ತಾರಲ್ಲ, ನಿಮಗೆ ಎಷ್ಟು ಬರುತ್ತೆ ಹೇಳಿ? ನಿಮ್ಮ ಮನಸ್ಸು ಮಾಡ್ಕೊಂಡು ಹೇಳಿ ಎಷ್ಟು ಬರುತ್ತೆ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ರೀತಿ ನಡೀತಿದೆ. 10 ಅಂದರೆ 1 ಕೋಟಿ ಇದರಲ್ಲಿ ಮ್ಯಾಕ್ಸಿಮಮ್ ಒಂದು 10 ಲಕ್ಷ ಜನ ಅದರಲ್ಲಿ ಇನ್ವೆಸ್ಟ್ ಹಾಕಿರೋ 10 ಲಕ್ಷದಲ್ಲಿ ಗೆಲ್ಲೋದು ಒಬ್ಬನೇ. 10 ಲಕ್ಷದಲ್ಲಿ ಒಂದೇ ಪ್ರೈಸ್ ಇರುತ್ತೆ. ಅದು ಒಂದು ಪ್ರೈಸ್ ಇರುತ್ತೆ, ಮೇನ್ ಇಂಪಾರ್ಟೆಂಟ್. ಒಂದು ಪ್ರೈಸ್ 1 ಲಕ್ಷ ಅಂತ ಇರುತ್ತೆ. ಆ 10 ಲಕ್ಷ 10 ಜನ ಅಥವಾ 1 ಲಕ್ಷ ಹಾಕಿರೋ 10 ಲಕ್ಷ ರೂಪಾಯಿ ಅಮೌಂಟ್. ಅದರಲ್ಲಿ ಗೆಲ್ಲೋದು ಯಾರು? ಒಬ್ಬನೇ ಗೆಲ್ಲೋದು. ಅವನಿಗೆ ಮಾತ್ರ ಬರುತ್ತೆ ಅಮೌಂಟ್. ಆ ಉಳ್ಕೋದ ಅಮೌಂಟ್ ಎಲ್ಲ ಲಾಸು. ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಬೇಕು ಯಾವ ರೀತಿ ನಡೀತಿದೆ ಅಂತ. ನೀವು ಈ ಕ್ರೀಮ್ 11 ಅಂತ ಬಂತು ಇದು ಯಾವ ಒಂದು ಮಟ್ಟಿಗೆ ಬೆಳೆದಿದೆ ಅಂದರೆ ಬೇಕಾರೆ ಇದ್ರ ಬಗ್ಗೆ ದೊಡ್ಡ ನಮ್ಮ ಫೇಮಸ್ ಕ್ರಿಯೇಟರ್ಸ್ ಅಂದರೆ ನಮ್ಮ ಫೇಮಸ್ ಆದಂಥ ಸೆಲೆಬ್ರಿಟಿಗಳು ಏನಿದಾರಲ್ಲ, ಈ ಕ್ರಿಕೆಟ್ ಸೆಲೆಬ್ರಿಟಿ, ಅವರೆಲ್ಲ ಇದ್ರ ಬಗ್ಗೆ ಪ್ರಮೋಟ್ ಮಾಡೋಂಗೆ ಆಗಿದೆ ಈ ಒಂದು ಪ್ಲಾಟ್ಫಾರ್ಮು. ಮತ್ತು ಈ ಪ್ಲಾಟ್ಫಾರ್ಮು ಜೆರ್ಸಿ ಮೇಲೆ ನೇಮ್ ಹಾಕೋ ರೀತಿ ಬೆಳೆದಿದೆ. ಇದನ್ನೆಲ್ಲ ಟಚ್ ಮಾಡೋಕ್ಕಾಗುತ್ತಾ? ಗೌರ್ಮೆಂಟ್ ಬಂದ್ ಮಾಡ್ಬೇಕಂದ್ರೆ ಹೆಂಗೆ ಬಂದ್ ಮಾಡುತ್ತೆ? ಬ್ಯಾನ್ ಮಾಡ್ಬೇಕಾದ್ರೆ ಹೆಂಗೆ ಬ್ಯಾನ್ ಮಾಡುತ್ತೆ? ಗೌರ್ಮೆಂಟ್ ದುಡ್ಡು ಬರ್ತಾಯಿದೆ. ಮತ್ತೇನು ಬೇಕು? ಗೌರ್ಮೆಂಟಿಗೆ ದುಡ್ಡು ಬರ್ತಾಯಿದೆ. ನಿಮಗೆ 2020 ಅಂದರೆ 2023 IPL ಪ್ರಕಾರ ನಾನು ನಿಮಗೆ ಹೇಳ್ಬೇಕಾರೆ ಜಸ್ಟ್ ಒಂದು ರಿಪೋರ್ಟ್ ಹಾಕ್ತೀನಿ. ನಾನು ನಿಮಗೆ ಹೇಳ್ಬೇಕಾರೆ ಒಂದು ರಿಪೋರ್ಟ್ ನೀವು ನೋಡಿದ್ರೆ ಅದನ್ನು ಶಾಕ್ ಆಗಿಬಿಡ್ತಾರೆ. ಎಷ್ಟು ಅಂದರೆ ನಮ್ಮೊಂದು ಈ ಬೆಟ್ಟಿಂಗ್ ಅಂದರೆ ಈ ಇದರಲ್ಲೇ ಇದರಲ್ಲೇ ಅಂದರೆ ಬಂದ್ಬಿಟ್ಟು ಕ್ರೀಮ್ 11 ಬಂದ್ಬಿಟ್ಟು 2800 ಕೋಟಿ ವಾದ ವರ್ಷ 2023 ನಡೆದಂಥದ್ದು. 2023 IPL ರೂಲ್ಸ್ ಅದು IPL ಆರ್ಟಿಕಲ್ ಪ್ರಕಾರ ನಾನು ನಿಮಗೆ ಮೇಲ್ಗಡೆ ಆಗ್ತಾ ಇರ್ತೀನಿ, ನೋಡ್ಕೊಳ್ಳಿ. ಎಷ್ಟು ಇದರಲ್ಲಿ ಕೋಟಿ ಗತಿ ನಮ್ಮ ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗುತ್ತೆ. ಇದರ ಮೇಲೆ ತಿಳ್ಕೊಬೇಕು ನೀವು. ಕೋಟಿ ಗತಿ ನಮ್ಮ ಗೌರ್ಮೆಂಟ್ ಟ್ಯಾಕ್ಸ್ ಬರುತ್ತೆ. ಹಾಗಿದ್ರೆ ಗೌರ್ಮೆಂಟ್ ಬಂದ್ ಮಾಡ್ತಾ ಹೆಂಗೆ ಬಂದ್ ಮಾಡ್ತಾರೆ? ದುಡ್ಡು ಬರ್ತಂದ್ರೆ ನೀವೇ ಬಿಡಲ್ಲ, ನಾನೇ ಬಿಡಲ್ಲ. ಹೆಂಗೆ ಬಂದ್ ಮಾಡ್ತಾರೆ? ಬಂದ್ ಮಾಡಲ್ಲ. ಹಾಗಿದ್ರೆ ನೀವು ಅನ್ಬೋದು, ಬ್ರದರ್ ಈಗೆಲ್ಲ ನೀವು ಹೇಳಿದ್ರಲ್ಲ, ಆ ಕೆಲವೊಂದಷ್ಟು ಅಪ್ಲಿಕೇಶನ್ 1x ಬಿಟ್ಟು ಇವು ಕೆಲವೊಂದಷ್ಟು ಅಪ್ಲಿಕೇಶನ್ ಇವೆಲ್ಲ ಕೂಡ ಬೆಟ್ಟಿಂಗು, ಅದು ಇದು ಮತ್ತು ಇದು ಕೂಡ ಒಂದು ಬೆಟ್ಟಿಂಗ್ ಅಲ್ಲ. ಹೆಂಗಂತ ಹೇಳಿದ್ರೆ ಈಗ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡ್ತಾರಂತ ನಮಗೆ ಗೊತ್ತಿದೆ. ಅವ್ರಿಗೆ ಗೊತ್ತಿರಲ್ಲ, ಅವ್ರು ಎಷ್ಟು ನೋಡ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಆದರೂ ಕೂಡ ಇದು ಕೂಡ ಬೆಟ್ಟಿಂಗಲ್ಲ. ಇದು ಕೂಡ ಬೆಟ್ಟಿಂಗೆ ಆಗಿರೋ, ಇದು ಕೂಡ ಬೆಟ್ಟಿಂಗೆ ಆದರೂ ಕೂಡ ಇದನ್ಯಾಕೆ ಬ್ಯಾನ್ ಮಾಡಿಲ್ಲ? ಇಲ್ಲಿ ಬರ್ತಾಯಿದೆ. ಹೆಂಗೆ ಬ್ಯಾನ್ ಮಾಡ್ತಾರೆ? ಇಲ್ಲಿ ಬರ್ತಾಯಿದೆ. ಹೆಂಗೆ ಬ್ಯಾನ್ ಮಾಡ್ತಾರೆ? ಎಕ್ಸಾಂಪಲ್ ಹೇಳ್ಬೇಕಾರೆ 1x ಬಿಟ್ ಅನ್ನೋದು ಇದು ಮೇನ್ ಇಂಪಾರ್ಟೆಂಟ್. ನಾನು ನಿಮಗೆ ಹೇಳ್ತೀನಿ. ಈಗ ನೀವು ಇದನ್ನು ನೋಡಿದ್ರಲ್ಲ ಕ್ರೀಮ್ 11 ಇದನ್ಯಾಕೆ ಬ್ಯಾನ್ ಮಾಡಲ್ಲ? ಈ ರೀತಿ ಕೆಲವೊಂದಷ್ಟು ಪ್ಲಾಟ್ಫಾರ್ಮ್ ಇದೆ. ಇದೆಲ್ಲ ಅಂದರೆ ಫ್ಯಾಂಟಿಸಿ ಅಪ್ಲಿಕೇಶನ್ ಅಂತ ಬರುತ್ತೆ. ಫ್ಯಾಂಟಿಸಿ ಅಪ್ಲಿಕೇಶನ್ ಅಂದರೆ ನಾನು ಈಗಾಗಲೇ ಕೂಡ ಹೇಳಿದ್ದೇನೆ ಏನಪ್ಪ, ಇದು ಗೇಮ್ ಆಫ್ ಸ್ಕಿಲ್ ಮೂಲಕ ಆಡೋದು. ಇದು ಫ್ಯಾಂಟಿಸಿ ಅಪ್ಲಿಕೇಶನ್. ಇದು ನಮ್ಮ ಇಂಡಿಯನ್ ಗೌರ್ಮೆಂಟ್ ಬ್ಯಾನ್ ಮಾಡಿಲ್ಲ, ಲೀಗಲ್ ಇದೆ, ಆಡ್ಬೋದು. ಹೀಗೆ ಅಂತ ಹೇಳಿ ತುಂಬ ಜನ ಬೇರೆ ಬೇರೆ ಕಂಟ್ರಿಯಲ್ಲಿ ಕೆಲವೊಂದಷ್ಟು ಸ್ಟೇಟಲ್ಲಿ ಬ್ಯಾನ್ ಆಗಿದೆ. ಕೆಲವೊಂದಷ್ಟು ಸ್ಟೇಟಲ್ಲಿ ಬ್ಯಾನ್ ಇದೆ. ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಸ್ಟಾರ್ಟ್ ಇದೆ. ಬೇರೆ ಬೇರೆ ಸ್ಟೇಟಲ್ಲಿ ಬ್ಯಾನ್ ಆಗಿದೆ. ಆಂಧ್ರ ಪ್ರದೇಶ, ತೆಲಂಗಾಣ ಅಂತ ಹೇಳಿದ್ನಲ್ಲ, ಆ ಸ್ಟೇಟಲ್ಲಿ ಬ್ಯಾನ್ ಆದರೂ ಕೂಡ ಅವ್ರು ಏನು ಮಾಡ್ತಾರೆ, ಈ ಟೀಮ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಸ್ಟೇಟ್ ಬಾರ್ಡ್ರದಲ್ಲಿ ಏನಿದಾರಲ್ಲ ಕ್ರಾಸಿಂಗ್, ಅವ್ರು ಏನು ಮಾಡ್ತಾರೆ, ಅವ್ರ ಬಾರ್ಡ್ರ್ ದಾಟಿ ನಮ್ಮ ಬಾರ್ಡ್ರದಲ್ಲಿ ಬಂದು ಆ ಟೀಮ್ ಕಟ್ಟಿ ಮತ್ತೆ ಅವ್ರ ಬಾರ್ಡ್ರದಲ್ಲಿ ಹೋಗ್ತಾರೆ. ಇದನ್ನ ಅಷ್ಟು ಅಟ್ಯಾಚ್ ಆಗಿದ್ದಾರೆ ಇದಕ್ಕೂ ಆ್ಯಕ್ಚುಲಿ ಹೇಳ್ಬೇಕಾರೆ. ಇದನ್ನೆಲ್ಲ ಬ್ಯಾನ್ ಮಾಡ್ಬೇಕಂತ ನೀವು ಕೇಳ್ಬೋದು, ಬ್ಯಾನ್ ಯಾಕೆ ಮಾಡ್ತಾರೆ? ಇಷ್ಟೆಲ್ಲ ದುಡ್ಡು ಬರುತ್ತೆ. ನೀವೆಲ್ಲ ಅಂದ್ಕೊಂಡಿರ್ತೀರ, ಬೆಟ್ಟಿಂಗ್ ಅಪ್ಲಿಕೇಶನ್ ಬ್ಯಾನ್ ಆಗಬೇಕು ಎಲ್ಲ ಹೋರಾಟ ಮಾಡ್ತಾರೆ. ಬೆಟ್ಟಿಂಗ್ ಅಪ್ಲಿಕೇಶನ್ ಬ್ಯಾನ್ ಆಗಬೇಕು ಹೋರಾಟ ಮಾಡ್ತಾರೆ. ನೀವೆಲ್ಲ ಎಲ್ಲಿಂದ ಹೋರಾಟ ಮಾಡ್ತಾರೆ? ಈ ಪ್ಯಾಂಟಿಸ್ ಕೂಡ ಇವು ಕಡೆ ಇದನ್ನಾಗುತ್ತಲ್ಲ, ಇವು ಕಡೆ ಬ್ಯಾನ್ ಆಗ್ಬೇಕಲ್ಲ? ಆಗಲ್ಲ. ಯಾಕಂದ್ರೆ ಗೌರ್ಮೆಂಟ್ಗೆ ಇನ್ನಾಗುತ್ತೆ. ನಾವು ಹೈಕೋರ್ಟ್ ವಿರುದ್ಧ ಹೋಗಲ್ಲ, ಕಾನೂನು ಭದ್ರತೆ ನಾವು ಅದರ ವಿರುದ್ಧ ಮಾತಾಡಲ್ಲ. ಆದ್ರ ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಕೂಡ ಅದು ಅದರಲ್ಲಿ ಆಗುತ್ತೆ. ಅದ್ರ ಬಟ್ ಏನು ನಮ್ಮ ಹೈಕೋರ್ಟ್ ತೀರ್ಪು ಏನು ಮಾಡಿದೆ, ಇದೊಂದು ಗೇಮ್ ಆಫ್ ಸ್ಕಿಲ್ ಅಂತ ಕೊಟ್ಟಿದೆ. ಗೇಮ್ ಆಫ್ ಲಕ್ ಅಂದರೆ ಯಾವುದಂದ್ರೆ ನಾನು ನಿಮಗೆ ಏನಿಲ್ಲ, ಈ 1x ಬಿಟ್ಟು ಮತ್ತು ಗಿಶಿನೋ ಈಗ 1x ಬಿಟ್ಟು ಅಂದರೆ ನೀವು ನೋಡಿರ್ತಾರೆ ಅಲ್ಲಿ ಲೋಗೋ, ಮತ್ತು ಕೆಲವೊಂದು ಇತ್ತೀಚೆಗೆ ಕೆಲವೊಂದಷ್ಟು ಮೆಟ್ರೋದಲ್ಲಿ ಕೂಡ ಪ್ರಮೋಟ್ ಆಗ್ತಾಯಿದೆ, ಅದರ ಲೋಗೋ ಆಗ್ತಾಯಿದೆ. ಅದನ್ನ ಅಷ್ಟು ಕೇರ್ ಮಾಡಲ್ಲ. ಅದನ್ನ ಬ್ಯಾನ್ ಮಾಡೋದಕ್ಕೆ 3 ರೀಸನ್ ಇದೆ. ಮೊದಲನೇ ರೀಸನ್ ಬಂದ್ಬಿಟ್ಟು ನಮ್ಮ ಕಂಟ್ರಿಯಲ್ಲೇ ಇಲ್ಲ.
ಆ್ಯಕ್ಚುಲಿ ಉಂಟು. ಸೆಕೆಂಡ್ ಬಂದ್ಬಿಟ್ಟು ಅದು ಬೇರೆ ಕಂಟ್ರಿಲಿ ಅದು ಅದರಲ್ಲೊಂದು ಅಂದರೆ ಅದರ ಡೊಮಿನ್ ತೊಗೊಂಡಿದೆ ಬೇರೆ ಸಿಟಿಯಲ್ಲಿ, ಅಂದರೆ ಬೇರೆ ಕಂಟ್ರಿಲಿ ಡೊಮಿನ್ ತೊಗೊಂಡಿದೆ. ಅದು ತೊಗೊಂಡು ತುಂಬ ದೂರ ಇದೆ. ಸ್ಕ್ರೀಮ್ ಎಲ್ಲಿ ಒಂದು ತೊಗೊಂಡಿದೆ ಅದು ಡೊಮಿನು. ಅದು ನಮ್ಮ ಇಂಡಿಯಾದಲ್ಲಿ ಇಲ್ಲ. ಮತ್ತು ಅದ್ರ ಜೊತೆಗೆ ಅದು ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಯಾವುದೋ ರೂಪಾಯಿ ₹1 ಅಮೌಂಟ್ ಕೂಡ ಕಟ್ಟಲ್ಲ. ಯಾಕಂದರೆ ಈಗ ನೀವು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಡೈರೆಕ್ಟ್ ಅವ್ರಿಗೆ ಹೋಗುತ್ತೆ, ಅದು ಅವ್ರಿಗೆ ಕಟ್ಟಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಅದು ಪರ್ಮಿಷನ್ ಇಲ್ಲ, ಲೈಸೆನ್ಸ್ ಅನ್ನೋದು ಇಲ್ಲ. ಲೈಸೆನ್ಸ್ ಬೇರೆ ಕಡೆ ಇದೆ, ಬೇರೆ ಕಂಟ್ರಿಯಿಂದ ಲೈಸೆನ್ಸ್ ತೊಗೊತಾರೆ ಡೊಮೇನ್ ಅವರು. ಈ ರೀತಿಯಾಗಿದೆ. ನಾವೆಲ್ಲ ಅಂತೀವಿ ಶಕ್ಕಿರು ಅದು ಇದು ಹೆಂಗೆ ಹಾಗೆ ಹಿಂಗೆ ಅದು ಇದು. ನಾನು ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾರೆ ಇಷ್ಟೇ, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ. ಈ ನೀವು ಕ್ರೀಮ್ ಎಲ್ವಾನು ಇವೇನೇ ಆಡ್ತಿರಲ್ಲ, ಇವೆಲ್ಲ ಅದಕ್ಕೂ ಯೂಸ್ ಆಗಲ್ಲ. ಇವು ಏನಿದೆ, ಯಾರು ಗೆದ್ದಿದ್ದ ಇತಿಹಾಸನೇ ಇದೆ ಇಲ್ಲ. ಮತ್ತು ಆಡ್ತಾರೆ, ತುಂಬ ಜನ ಆಡ್ತಾರೆ, ಹಂಗೆ ಆಡ್ತಾರೆ. ನಿಮಗೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಮ್ಮ ಎಲ್ಲ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಹೇಳ್ತೇನೆ ನಾನು ನಿಮಗೆ. ನೀವೆಲ್ಲರೂ ಅಂತೀರ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಪ್ರಮೋಟ್ ಮಾಡ್ತಾಯಿದ್ದಾರೆ, ಹಂಗೆ ಮಾಡ್ತಾಯಿದ್ದಾರೆ, ಹಿಂಗೆ ಮಾಡ್ತಾಯಿದ್ದಾರೆ ಅಂತ. ನಮ್ಮ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಒಂದು ಮಾತು ಹೇಳ್ತೀನಿ. ಯಾವುದೇ ಒಬ್ಬರು ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಇರಲಿ, ನಮಗೆ ಮೊದಲನೇ ಬಂದ್ಬಿಟ್ಟು ನಿಮಗೆ ಮರ್ಯಾದೆ ಕೊಡ್ತಾಯಿದ್ದೀನಿ. ಏನಪ್ಪ, ನೀವು ತಕ್ಕ ಮಟ್ಟಿಗೆ ಮಿಲಿಯನ್ ಫಾಲೋವರ್ಸ್ ಪಡಿಬೇಕು. ಒಂದು ಈ ಮಟ್ಟಿಗೆ ಬರ್ಬೇಕಂದ್ರೆ ತುಂಬ ಕಷ್ಟ. ಯಾವುದೋ ಒಬ್ಬ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಇರಲಿ, ಯಾವುದೇ ಪ್ಲಾಟ್ಫಾರ್ಮ್ ಇರಲಿ, ನಾವೆಲ್ಲ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಇರೋರು ಎಲ್ಲರೂ ಕೂಡ ಬಡತನ ಮಿಡಲ್ ಕ್ಲಾಸ್ ಇದ್ದವರೇ ಇದ್ದಾವೆ ಜಾಸ್ತಿ. ಮಿಡಲ್ ಕ್ಲಾಸ್ ಇದ್ದವರೇ ನಾವು ಸೋಷಲ್ ಮೀಡಿಯಾದಲ್ಲಿ ಬರೋದು ಜಾಸ್ತಿ. ನಮ್ಮ ಲೈಫು ನಮ್ಮ ಸೆಟ್ಲ್ ಆಗೋದಕ್ಕೆ ನಾವೆಲ್ಲ ಇದು ಮಾಡ್ತೀವಿ. ಅದರ ಒಟ್ಟು ಇದರಿಂದ ಎಷ್ಟೋ ಜನ ಜೀವ ಹೋಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಅವ್ರಿಗೆ ಹಾಕಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊ, ಡೌನ್ಲೋಡ್ ಮಾಡ್ಕೊ. ಯಾಕೆ ವೀಡಿಯೋ ಮಾಡ್ತಾರೆ ನೀವು ಅನ್ಬೋದು, ಬ್ರದರ್ ಹೇಗೆ ನಮ್ಮ ಲೈಫ್ ಹಂಗಾರೆ ನಾವು ಮಾಡಲಿಲ್ಲ. ನನಗೆ ನಾನು ನಿಮಗೆ ಹೇಳ್ಬೇಕಾರೆ ಕೆಲವೊಂದಷ್ಟು ಅಪ್ಲಿಕೇಶನ್ ಏನಿದೆಲ್ಲ, ಈ ಗೇಮ್ ಆಫ್ ಸ್ಕಿಲ್ ಅಂತ ಏನಿದೆ, ಈ ಒಂದು ಅಪ್ಲಿಕೇಶನ್ ಇವನು ಪ್ರಮೋಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಈ ಕೆಲವೊಂದಷ್ಟು ಬೆಟ್ಟಿಂಗ್ ಅಪ್ಲಿಕೇಶನ್ ಇದೆ, ಅವನ್ನೆಲ್ಲ ನೀವು ಏನಾದರೂ ಪ್ರಮೋಟ್ ಮಾಡಿದ್ರೆ ಯಾವ ಟೈಮ್ದಲ್ಲಿ ಯಾವಾಗ ಬೇಕಾದ್ರೂ ಆ್ಯಕ್ಷನ್ ತೊಗೋಬೋದು ನಿಮ್ಮ ಮೇಲೆ. ಅರ್ಥ ಮಾಡ್ಕೊ. ಈ ಸೆಕ್ಷನ್ ಇದಲ್ಲ, ಈ ಸೆಕ್ಷನ್ ಪ್ರಕಾರ ತೊಗೋತಾರೆ, ಆ್ಯಕ್ಟ್ ಪ್ರಕಾರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವುದೇ ಒಬ್ಬ ಕ್ರಿಯೇಟರ್ಸ್ ಇರಲಿ, ನಾನು ನಿಮ್ಗೆ ಎಲ್ಲರಿಗೂ ಹೇಳೋದಕ್ಕೆ ಯಾಕೆ ಮಾಡ್ತಾಯಿದ್ದಾರೆ. ಅದೇ ನಿಮ್ಮ ಫ್ಯಾಮಿಲಿದಲ್ಲಿ ನಿಮ್ಮ ಬ್ರದರ್ ನಿಮ್ಮ ತಾಯಿ ಅವರಿಗೆ ಹೇಳ್ಕೊಡಿ, ಈ ಅಪ್ಲಿಕೇಶನ್ ಇಷ್ಟು ದುಡ್ಡು ಮಾಡುತ್ತೆ ಮಾಡಿ ಅಂತ ಹೇಳ್ಕೊಡಿ. ಅಲ್ಲ ಅವ್ರಿಗೆಲ್ಲ ಮತ್ತು ಇಲ್ಲಿ ಇದ್ದವ್ರಿಗೆ ಹೇಳ್ತಾರೆ. ನಮ್ಮ ಜನ ನಂಬಿದ್ರೆ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ, ಒಂದು ಹಾದಿಯಲ್ಲಿ ಹೋಗೋ ವ್ಯಕ್ತಿ ಒಂದು ಸ್ವಲ್ಪ ಕೂಣ ಹಿಡಿದು ನಮ್ಮನ್ನು ಮಾತಾಡಿಸಿ ನಮ್ಮ ಜೊತೆ ಸೆಲ್ಫಿ ತೊಗೋತಾರೆ ಅವರು. ಅದು ನಾವು ಮಾಡಿದಂಥ ಪುಣ್ಯ, ಯಾವುದೋ ಒಂದು ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ವಿ. ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಇಷ್ಟು ಪಾಪ್ಯುಲರ್ ಆಗೋದು ಅದೇನು ಸುಲಭ ಅಲ್ಲ. ಅಷ್ಟು ಲೆವೆಲ್ಗೆ ನಾವು ಪಾಪ್ಯುಲರ್ ಆಗಿದ್ವಿ. ಆ ಪಾಪ್ಯುಲರ್ ಆಗಿದ್ವಿ ಅಂದರೆ ಅದ್ರ ತಕ್ಕಂತೆ ನಾವು ಇರಬೇಕು. ಅವರಿಗೆಲ್ಲ ನಮ್ಮ ಕನ್ನಡ ಜನ ಕೇಳೋದು ಏನು ಕೇಳ್ತಾರೆ, ಅವ್ರು ನಮ್ಗೆ ಪ್ರೀತಿ ಸಪೋರ್ಟನ್ನು ಕೊಡ್ತಾರೆ. ನಾವೆಲ್ಲ ಅವ್ರಿಗೆ ಏನು ಕೊಡ್ತೀವಿ, ಬೆಟ್ಟಿಂಗ್ ಅಪ್ಲಿಕೇಶನ್ ಕೊಡ್ತೀವಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಅಪ್ಲಿಕೇಶನ್ ಕೊಡಕ್ಕೆ ಹೋಗ್ಬೇಡಿ. ಆದರೆ ನಿಮ್ಮ ಕೈಯಲ್ಲಿ ಆದರೆ ನೀವು ಬೆಟ್ಟಿಂಗ್ ಅಪ್ಲಿಕೇಶನ್ ಮಾಡಬೇಡಿ ಅಂತೇನಿಲ್ಲ, ಮಾಡ್ಬೋದು. ಬೇರೆ ಪ್ಲಾಟ್ಫಾರ್ಮ್ ಮಾಡ್ಬೋದಲ್ಲ. ಬೇರೆ ಪ್ಲಾಟ್ಫಾರ್ಮ್ ಹೊಸ ಶಾಪ್ ಓಪನ್ ಆಗುತ್ತೆ, ಹೊಸ ಇದನ್ನು ಓಪನ್ ಆಗುತ್ತೆ, ಅದ್ರ ಬಗ್ಗೆ ರಿಲೇಟೆಡ್ ವೀಡಿಯೋ ಮಾಡಿ, ಅದೆಲ್ಲ ಕೇರ್ ಆಗುತ್ತೆ. ಬಟ್ ಈ ಬೆಟ್ಟಿಂಗ್ ರಿಲೇಟೆಡ್ ವೀಡಿಯೋ ಮಾಡಿದರೆ ಏನಾಗುತ್ತೆ, ಈ ಬೇರೆ ಕೆಲವೊಂದಷ್ಟು ಅಪ್ಲಿಕೇಶನ್ ಇದೆಯಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ದೊಡ್ಡ ಸೆಲೆಬ್ರಿಟಿಗಳು ಮಾಡಿದರೆ, ದೊಡ್ಡ ಸೆಲೆಬ್ರಿಟಿಗಳಿಗೆ ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅವ್ರನ್ನೆಲ್ಲ ಏನು ಟಚ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮಂಥ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ ಎಂಪ್ಲಾಯ್ಸ್ ಎಲ್ಲ ಯಾರು ಕ್ರಿಯೇಟರ್ಸ್ ಇದ್ದಾರೆ ಅವ್ರು ಎಲ್ಲರಿಗೆ ಹೇಳ್ತಾಯಿದ್ದೀನಿ, ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತಾನೆ, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಕರ್ನಾಟಕ ಜನ ಏನೂ ಕೇಳಲ್ಲ, ನಿಮ್ಮನ್ನೇನು ಕೇಳಲ್ಲ ಅವರು. ಅದು ಕೊಡಿ ಜಸ್ಟ್ ಪ್ರೀತಿಯಿಂದ ಜಸ್ಟ್ ವೀಡಿಯೋ ಮಾಡಿದ್ರೆ ಸಾಕು, ಕಂಟೆಂಟು. ಈಗ ನಾನು ಕೂಡ ವೀಡಿಯೋ ಮಾಡ್ತೀನಿ, ನನ್ನ ಲೈಫು ನನ್ನ ಪರಿಸ್ಥಿತಿ, ನಾನು ಕೂಡ ನಮ್ಮ ಫ್ಯಾಮಿಲಿ ನೋಡಿದ್ರೆ ನಾನು ಕೂಡ ಮಾಡಬೇಕು. ನನ್ನ ಜಾಗದಲ್ಲಿ ಯಾರೇ ಇದ್ರೂ ಮಾಡ್ತಾರೆ, ಯಾಕೆ ಮಾಡ್ತಾಯಿಲ್ಲ. ನೀವು ಕೊಟ್ಟಂಥ ನಂಬಿಕೆ ನಾನು ಉಳಿಸ್ಕೊಂಡು ಹೋಗ್ತೀನಿ, ನೀವು ಇಟ್ಟಂಥ ನಂಬಿಕೆ. ಈಗ ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ಐಫೋನ್ ಇದೆ, ಈ ಐಫೋನ್ ಬಗ್ಗೆ ನಾನು ವೀಡಿಯೋ ಮಾಡಿದೆ. ಈ ಐಫೋನ್ ಆಲ್ಮೋಸ್ಟು ಎಲ್ಲರೂ ಸಾವಿರ ಜನ ತೊಗೋತಾರೆ. ಅದು ಎದಕ್ಕೋಸ್ಕರ ತೊಗೋತಾರೆ, ಈ ಮೊಬೈಲ್ ಮೇಲೆ ಇದ್ದಂಥ ನಂಬಿಕೆ ಮೇಲೆ ತೊಗೋಲ್ಲ, ನನ್ನ ಮೇಲೆ ಇದ್ದಂಥ ನಂಬಿಕೆ ಮೇಲೆ ತೊಗೋತಾರೆ. ಈಗ ನಾನು ಯಾವುದೋ ಒಂದು ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ರೆ ಅಷ್ಟು ಜನ ಲಾಸ್ ಆಗಿಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅದರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಹೊಡ್ತಾಗುತ್ತೆ ಏನಾಗುತ್ತೆ ಅಂತ ತಿಳ್ಕೊಂಡು ವೀಡಿಯೋ ಮಾಡಿ. ಅದನ್ನ ಬಿಟ್ಟು ಹಂಗೆ ಡೈರೆಕ್ಟಾಗಿ ವೀಡಿಯೋ ಮಾಡೋಕ್ಕೋಗ್ಬೇಡಿ. ಕ್ರಿಯೇಟರ್ಸ್ ಆಗ್ಬೇಕಂದ್ರೆ ಅದೇನು ಸಾಮಾನ್ಯ ಸುಲಭ ಅಲ್ಲ. ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಾಗಿ ಹೇಳ್ತಾ ಇದ್ದೀನಿ. ಇಷ್ಟು ಈ ಲೆವೆಲ್ಗೆ ಬರ್ಬೇಕಾದ್ರೆ ತುಂಬ ಕಷ್ಟ. ಆದರೆ ಬಟ್ ಆ ಬಂದಂಥ ಲೆವೆಲ್ ಉಳಿಸ್ಕೋಬೇಕು. ನಿಮ್ಮ ಮರ್ಯಾದೆ ಕಳ್ಕೊಬೇಡಿ. ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇದು ಮೇನ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆ ನಮ್ಮೆಲ್ಲ ಜನತೆಗೆ ಹೇಳ್ತಾ ಇದ್ದೀನಿ, ಈ ರೀತಿ ಮಾಡ್ತಾಯಿದ್ದೀರಾ ಸ್ವಲ್ಪ ಎಚ್ಚರಿಕೆಯಿಂದ ಅವ್ರಿಗೆ ಕೊಡಿ ಹೇಳಿ. ನೀವೆಲ್ಲ ಏನು ಮಾಡ್ತಾರೆ, ಈ ಸೋಷಲ್ ಮೀಡಿಯಾ ಬ್ಯಾನ್ ಅಂದರೆ ಈ ಬೆಟ್ಟಿಂಗ್ ಅಪ್ಲಿಕೇಶನ್ ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಬೇಕು, ಹೋರಾಟ ಮಾಡ್ತಾಯಿದ್ದಾರೆ. ಹೋರಾಟ ಮಾಡಿ ಏನು ಮಾಡ್ತಾರೆ, ಅದೆಲ್ಲ ಟೈಮ್ ವೇಸ್ಟು. ನಮ್ಮ ಕ್ರಿಯೇಟರ್ಸ್ ವೀಡಿಯೋ ಮಾಡೋದ್ರ ಮೇಲೆ ಡಿಪೆಂಡ್ ಆಗಬೇಕು. ನೀವು ಮೂಡಿಸ್ಬೇಕು, ಜನರಿಗೆ ತಿಳಿಸ್ಬೇಕು. ಆವಾಗ ಇದೆಲ್ಲ ನಿಲ್ಲುತ್ತೆ, ಅಲ್ಲಿವರೆಗೆ ನಿಲ್ಲಲ್ಲ.
ನೀವು ಹಂಗೆ ಮಾಡ್ತಾ ಹೋದರೆ ಹಂಗೆ ಆಗುತ್ತೆ ಅದು. ನೀವು ಯಾವಾಗ ಮಾಡಿ ಜನರಿಗೆಲ್ಲ ತಿಳಿಸ್ತಾರೆ ಕಿವಿಗೆ, ಆವಾಗ ಎಲ್ಲರೂ ನಿಲ್ಲಿಸ್ತಾರೆ. ನೀವು ಹಂಗೆ ಬ್ಯಾನ್ ಮಾಡ್ಕೊ ಜೈ 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 ಅಂದರೆ ಹೋರಾಟ ಮಾಡಿದ್ರೆ ಯಾರು ಕೇಳ್ತಾರೆ? ಅದರಿಂದ ಟೈಮ್ ವೇಸ್ಟು ಹೇಳೋದು. ಯಾಕಂದ್ರೆ ನಾನು ಎಷ್ಟೋ ಲೈವರ್ ನನ್ನ ಕಣ್ಣಾರೆ ನಾನು ಎಷ್ಟೋ ಜನ ಮೆಸೇಜ್ ಹಾಕಿದ್ದು ನೋಡಿದ್ದೀನಿ ಸೋಷಲ್ ಮೀಡಿಯಾ ಆಗಿರೋ. ನಾವು ಒಬ್ಬ ಕ್ರಿಯೇಟರ್ಸಾಗಿ ಎಷ್ಟೋ ಜನ ಮೇಲ್ ಹಾಕಿದ್ದು ನೋಡಿದ್ದೀನಿ, ಬ್ರದರ್ ನಾನು ಅಮೌಂಟು ನನ್ನ ಕಾಲೇಜ್ ಫೀಸ್ಗೋಸ್ಕರ ಇಟ್ಕೊಂಡಿದ್ದೆ, ಅಮೌಂಟ್ ಹೋಯಿತು, ಬೆಟ್ಟಿಂಗಲ್ಲಿ ಹಾಕಿದೆ, ಇನ್ವೆಸ್ಟ್ಮೆಂಟ್ ಸೋತಿದ್ದೀನಿ, ಹಂಗಾಯಿತು. ಎಷ್ಟೋ ಜನ ಬೆಟ್ಟಿಂಗಲ್ಲಿ ಹಾಕಿ ನಾನು ನಿಮಗೆ ಮೇಲಾಗಿ ಆಗ್ತಾಯಿರ್ತೀನಿ. ಎಷ್ಟೋ ಜನ ನಮ್ಮ ಬೆಂಗಳೂರದವ್ರು ಕೂಡ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ಬೆಟ್ಟಿಂಗ್ ಅಮೌಂಟ್ ಹಾಕಿ ಸೋತು. ಆ ರೀತಿ ಮಾಡೋಕ್ಕೋಗ್ಬಿಡಿ ದಯವಿಟ್ಟು ಹೇಳ್ತೀನಿ. ನಾನು ನಿಮ್ಗೆ ಹೇಳ್ಬೇಕಾರೆ ಜೀವನದಲ್ಲಿ ನಿಮಗೆ ಹೇಳ್ಬೇಕಾರೆ ಪ್ರತಿಯೊಬ್ಬ ವ್ಯಕ್ತಿಗೆ ಹೇಳ್ಬೇಕಾರೆ ಯಾವುದೇ ಕಾರಣಕ್ಕೂ ಈ ನಾ ಹೇಳೋವಂಥ ಈ 4 ಇದು ನಿಮಗೆ ಇರಬಾರ್ದು. ಆ್ಯಕ್ಚುಲಿ ಮೊದಲನೇ ಬಂದ್ಬಿಟ್ಟು ಯಾವುದೇ ರೀತಿ ಡ್ರಿಂಕ್ಸ್ ಚಟ ಇರಬಾರ್ದು, ನಿಮಗೆ ಡ್ರಿಂಕ್ಸ್ ಮಾಡುವಂಥ ಇದನ್ನ ಇರಬಾರ್ದು. ಸೆಕೆಂಡ್ ಬಂದ್ಬಿಟ್ಟು ಧೂಮಪಾನ, ಯಾವುದೇ ರೀತಿ ಧೂಮಪಾನ ನಿಮಗೆ ಅಡಿಕ್ಟ್ ಆಗಿರಬಾರ್ದು. ಥರ್ಡ್ ಬಂದ್ಬಿಟ್ಟು ಈ ಹೆಣ್ಮಕ್ಳ ಚಟ ಅನ್ನೋದಿರುತ್ತೆ ನಿಮಗೆ, ಇದು ಕೂಡ ಇರಬಾರ್ದು. ಇನ್ನು ಫೋರ್ತ್ ಬಂದ್ಬಿಟ್ಟು ಈ ಬೆಟ್ಟಿಂಗ್ ಆಡೋ ಚಟ ಇರಬಾರ್ದು ಯಾವುದೇ ಕಾರಣಕ್ಕೂ. ಇವು 4 ಯಾವುದೇ ಕಾರಣಕ್ಕೂ ಇರಬಾರ್ದು. ಈ 4 ಇದ್ದರೆ ಜೀವನ ಪೂರ್ತಿ ಅವ್ರನ್ನ ಏನೇ ಮಾಡೋದು ಕೂಡ ಸುಧಾರಣೆ ಮಾಡೋಕ್ಕಾಗಲ್ಲ, ಉದ್ಧಾರ ಕೂಡ ಆಗಲ್ಲ, ಅವರು ಮುಂದೆ ಗಿಡಕ್ಕೆ ಬರೋಲ್ಲ. ನಾನು ನಿಮ್ಗೆ ಹೇಳ್ಬೇಕಾರೆ ನಾನು ಮಾಡ್ಬೋದು ಅಂತ ನಾನು ಮಾಡೋಕ್ಕೆ ನಿಂತರೆ ಏನು ಸುಲಭ ಅಲ್ಲ. ಅದನ್ನೆಲ್ಲ ಮಾಡೋದು ನಮಗೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಇದನ್ನು ಕಷ್ಟಪಡಬೇಕು, ನಿಮ್ಮ ಕಾಲಲ್ಲಿ ನೀವೇ ದುಡಿಬೇಕು. ಈ ಬೆಟ್ಟಿಂಗಲ್ಲಿ ಲಾಸ್ ಆಗಿದೆ ಅಂದರೆ ಲಾಸ್ ಆದರೆ ಏನಿದೆ, ಲಾಸ್ ಆದರೆ ಮತ್ತೆ ಜೀವನ ಸ್ಟಾರ್ಟ್ ಮಾಡೋದು. ಅದನ್ನ ಬಿಟ್ಟು ಸಾಯೋದು ಬೀಯೋದು ಹಂಗೆ ಮಾಡೋದು ಏನಿಲ್ಲ. ಈ ಗೌರ್ಮೆಂಟ್ರಿಗೆ ಹೇಳಿದ್ನಲ್ಲ ಇಷ್ಟೆಲ್ಲ ಇದೆ, ಈ ಗೌರ್ಮೆಂಟ್ಗೆ ಇದು ಬ್ಯಾನ್ ಮಾಡಿದರೆ ಇದು ಗೌರ್ಮೆಂಟ್ಗೆ ಡ್ರಾಪ್ ಅನ್ನೋದು ಲಾಸ್ ಬೀಳುತ್ತೆ. ಇಷ್ಟು ಪರ್ಸೆಂಟ್ ಅದು ಹೋಗುತ್ತಲ್ಲ, ಕೋಟಿಗತ್ತೆ ಹೋಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಏನು ಮಾಡೋಕ್ಕೆ ಹೋಗ್ಬಿಡಿ. ನಾನು ನಿಮಗೆ ಹೇಳೋದು ಇಷ್ಟೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೀನಿ, ಕ್ಲಿಯರಾಗಿ ಹೇಳಿದ್ದೀನಿ. ಜಸ್ಟ್ ಈ ಒಂದು ವಿಡಿಯೋ ಕ್ಲಿಪ್ ಮತ್ತೆ ಶೂಟ್ ಮಾಡ್ತಾನೆ, ಯಾಕಂದರೆ ಈ ಒಂದು ಕ್ಲಿಪ್ಪು ವಿಡಿಯೋ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಮೈಕ್ ಒಂದು ಸ್ವಲ್ಪ ಇದಾಯಿತು, ಈಗ ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ತುಂಬ ಸಿಂಪಲ್, ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಆ ಸ್ಟೋರಿ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೆ ಪ್ರತಿಯೊಬ್ಬರು ಕೂಡ. ಏನಪ್ಪ ಅಂದ್ರೆ ಒಂದು ಸ್ಟೋರಿ ಮೊದಲಿಗೆ ಸ್ಟೋರಿ ಹೇಳ್ಬಿಡ್ತೀನಿ ನೋಡಿ, ತುಂಬ ಸಿಂಪಲ್. ಏನಪ್ಪ ಅಂದರೆ 2 ಬಸ್ ಇರುತ್ತೆ, ಮೇನ್ ಇಂಪಾರ್ಟೆಂಟ್. ಆ 2 ಬಸ್, ಮೊದಲನೇ ಬಸ್ಸಲ್ಲಿ ನಮ್ಮಂಥ ಸೋಷಲ್ ಮೀಡಿಯಾ ಏನು ಎಂಪ್ಲಾಯ್ಮೆಂಟ್ ಪುಟ್ಟ ಅಂದರೆ ಚಿಕ್ಕ ಪುಟ್ಟ ಕ್ರಿಯೇಟರ್ಸ್ ಆ ಒಂದು ಬಸ್ಸಲ್ಲಿ ಬರ್ತಾ ಇರ್ತಾರೆ. ಸೆಕೆಂಡ್ ಬಸ್ಸಲ್ಲಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಯಾರನ್ನಾರು ಈ ಕ್ರಿಕೆಟ್ ಪ್ಲೇಯರು ಆ ರೀತಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸೆಕೆಂಡ್ ಬಸ್ಸಲ್ಲಿ ಬರ್ತಾ ಇದ್ದಾರೆ. ಇವು 2 ಬಸ್ ಬರ್ತಾವೆ. ಈ 2 ಬಸ್ ಮುಂದುಗಡೆ ಆ ಮೊದಲನೇ ಬಸ್ ಏನಿದಲ್ಲ ಸೋಷಲ್ ಮೀಡಿಯಾ ಕ್ರಿಯೇಟರ್, ನಮ್ಮಂಥ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್ಗೆ, ಆ ಬಸ್ ಮುಂದುಗಡೆ ಒಬ್ಬ ಬರ್ತಾನೆ, ಮೇನ್ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಒಂದು ವ್ಯಕ್ತಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವನು ಕೂಡ ಸಾಯ್ತಾನೆ. ಈ ಸೆಕೆಂಡ್ ಬಸ್ ಏನಿದಲ್ಲ, ಈ ಸೆಲೆಬ್ರಿಟಿಗಳು ಕ್ರಿಕೆಟು ಸೆಲೆಬ್ರಿಟಿ ಬರೋ ಈ ಬಸ್ ಮುಂದೆ ಕೂಡ ಒಬ್ಬರು ಬರ್ತಾನೆ, ಈ ಬಸ್ ಮುಂದೆ ಕೂಡ ಒಬ್ಬನು ಸಾಯ್ತಾನೆ. ಟೋಟಲಿ 2 ಬಸ್ ಮುಂದುಗಡೆ ಇಬ್ಬರು ಮಂದಿ ಸಾಯ್ತಾರೆ ಆ್ಯಕ್ಚುಲಿ ಮುಟ್ಟ. ಆ ಮೊದಲನೇ ಬಸ್ಸಲ್ಲಿ ಇರೋರೆಲ್ಲ ಈ ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಟ್ ಮಾಡೋರು ಇರೋರೆ, ಅದರಲ್ಲಿ ಎಲ್ಲ ಪ್ರತಿಯೊಬ್ಬರು ಕೂಡ. ಅದೇ ರೀತಿ ಕೂಡ ಈ ಸೆಕೆಂಡ್ ಬಸ್ಸಲ್ಲಿ ಇರೋರೆಲ್ಲ ಈ ಪ್ಯಾಂಟಿಸಿ ಅಪ್ಲಿಕೇಶನ್, ನಮ್ಮ ಇಂಡಿಯಾದಲ್ಲಿ ಲೀಗಲ್ ಇದ್ದಂಥ ಈ ಒಂದು ಅಪ್ಲಿಕೇಶನ್ ಸೆಲೆಬ್ರಿಟಿಗಳು ಪ್ರಮೋಟ್ ಮಾಡಿದವರು ಎಲ್ಲ ಇರೋರು ಆ್ಯಕ್ಚುಲಿ ಉಂಟು. ಅವರಿಬ್ಬರು ಸತ್ತಿದ್ದಾರೆ, ಇಬ್ಬರು 2 ಬಸ್ ಮುಂದುಗಡೆ ಸತ್ತಿದ್ದಾರೆ. ಆದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಮೊದಲನೇ ಬಸ್ ಮುಂದುಗಡೆ ಏನು ಸತ್ತಿದ್ದಾರಲ್ಲ, ಅಂದರೆ ಬೆಟ್ಟಿಂಗ್ ಅಪ್ಲಿಕೇಶನ್ ಏನು ಕೂತು ಬರ್ತಾ ಇದ್ದಾರಲ್ಲ, ಜರ್ನಿ ಮಾಡ್ತಾ ಇದ್ದಾರಲ್ಲ, ಆ ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದಂಥ ಕ್ರಿಯೇಟರ್ಸ್ ಇದ್ದಾರಲ್ಲ ಅದರಲ್ಲಿ ಆ್ಯಕ್ಚುಲಿ ಮುಟ್ಟ, ಅದರ ಮುಂದುಗಡೆ ಸತ್ತಂಥ ವ್ಯಕ್ತಿ ಅವ್ರ ಮೇಲೆ ಜಾಸ್ತಿ ಇದನ್ನ ಆಗುತ್ತೆ, ಜಾಸ್ತಿ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಇಲ್ಲಿಗಲ್, ಅದ್ರ ಮೇಲೆ ಅವ್ರಿಗೆ ಏನಾಗುತ್ತೆ ಆ್ಯಕ್ಷನ್ ಆಗುತ್ತೆ, ಅದನ್ನು ಆ್ಯಕ್ಷನ್ ಆಗಿ ಈ ಆ್ಯಕ್ಷನ್ ನಡೀತಾ. ಆದರೆ ಈ ಸೆಕೆಂಡ್ ಬಸ್ಸಲ್ಲಿ ಇದ್ದವರು ಬರ್ತಾ ಇದ್ದಾರಲ್ಲ, ಈ ಸೆಕೆಂಡ್ ಬಸ್ಸಲ್ಲಿ ಬರ್ತಂಥ ಸೆಲೆಬ್ರಿಟಿಗಳು ಇವರೆಲ್ಲ ಪ್ಯಾಂಟಿಸಿ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ರು. ಇದೆಲ್ಲ ಇಲ್ಲಿಗಲ್, ಅಂದರೆ ನಮ್ಮ ಇಂಡಿಯಾದಲ್ಲಿ ಲೀಗಲ್ ಇದೆ, ಪರ್ಮಿಷನ್ ಇದೆ, ಇದನ್ನೆಲ್ಲ ಪರ್ಮಿಷನ್ ಇದೆ, ಇದನ್ನ ಪ್ರಮೋಟ್ ಮಾಡಿದವ್ರೆ ಆ್ಯಕ್ಚುಲಿ ಮುಟ್ಟು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ಆ ಬಸ್ ಮೊದಲನೇ ಬಸ್ ಏನದಲ್ಲ, ಆ ಮೊದಲನೇ ಬಸ್ ಏನೋ ಕ್ರಿಯೇಟರ್ಸ್ ಬರುವಂಥ ಬಸ್ ಏನಿಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆದವ್ರಿಗೆ ಅವ್ರ ಮೇಲೆ 100 ಕೇಸ್ ಬಿದ್ದು ಅವ್ರು ಇದನ್ನಾಗಿಬಿಡ್ತಾರೆ, ಅವ್ರ ಲೈಫ್ ಇದು ಮಾಡಿಬಿಡ್ತಾರೆ. ಅದೇ ಸೆಕೆಂಡ್ ಬಸ್ಸಲ್ಲಿ ಏನು ಬರ್ತದೆ, ನಮ್ಮ ಗೌರ್ಮೆಂಟ್ ಬಸ್, ನಮ್ಮ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಕ್ರಿಕೆಟ್ ಸೆಲೆಬ್ರಿಟಿಗಳು ಇದು ಪ್ಯಾಂಟಿಸಿ ಅಪ್ಲಿಕೇಶನ್ ಇದಲ್ಲ, ಜಸ್ಟ್ ಇವ್ರ ಬಸ್ ಮುಂದೆ ಸತ್ತಿರ್ತಾನೆ, ಇವ್ರ ಬಸ್ ಮುಂದೆ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ. ಆದರೆ ಬಟ್ ಅದು ಏನಾಗುತ್ತೆ, ಡೋಂಟ್ ಕೇರ್, ಅದನ್ನ ಯಾರು ಕೇರ್ ಮಾಡಲ್ಲ. ಯಾಕಂದರೆ ಅವ್ನು ಹಣೆ ಬರ ಅಷ್ಟಕ್ಕೆ ಇತ್ತು, ಅವ್ನು ಸತ್ತೋದಂತ ಏನು ಮಾಡ್ತಾರೆ, ಇಷ್ಟೇ ಮೇನ್ ಇಂಪಾರ್ಟೆಂಟ್, ಇಷ್ಟೇ ನೋಡಿ ಇಂಪಾರ್ಟೆಂಟ್. ಆದರೆ ಬಟ್ ಅವರಿಬ್ಬರು ಸತ್ತಿದ್ದು ಈ ಬೆಟ್ಟಿಂಗ್ ಅಪ್ಲಿಕೇಶನ್ನಿಂದ ಕೂಡ ಒಬ್ಬ ಸತ್ತ, ಈ ಪ್ಯಾಂಟಿಸಿ ಅಪ್ಲಿಕೇಶನ್ ಅಂದರೆ ಪ್ಯಾಂಟಿಸಿ ಅಪ್ಲಿಕೇಶನ್ ಮೂಲಕ ಕೂಡ ಒಬ್ಬ ಸತ್ತ, ಮೇನ್ ಇಂಪಾರ್ಟೆಂಟ್. ಈ ಪ್ಯಾಂಟಿಸಿ ಅಪ್ಲಿಕೇಶನ್ ನಿಮಗೆಲ್ಲ ಈಗಾಗಲೇ ಗೊತ್ತಿದೆ, ಈ ಕ್ರೀಮ್ ಎಲೋನು ಮೈ ಏನೋ ನಾನು ನಿಮ್ಗೆ ಹೇಳಿದ್ದೀನಿ, ಈ ಅಪ್ಲಿಕೇಶನ್ ಇದರಲ್ಲಿ ಅವರ ಅಮೌಂಟ್ ಇಬ್ಬರು ಏನು ಪರ್ಕಿಲ್ಲ, ಇಬ್ಬರು ಸತ್ತಿದ್ದಾರೆ. ಆದರೆ ಬಟ್ ಇದರಲ್ಲಿ ಡಿಫ್ರೆಂಟ್ ಏನದು, ಅವು ಮೊದಲನೇ ಸತ್ತಿದ್ದನು ಬೆಟ್ಟಿಂಗ್ ಕ್ರಿಯೇಟ್ ಪ್ರಮೋಟ್ ಮಾಡಿದ ಬಸ್ ಮುಂದುಗಡೆ ಸತ್ತಿದ್ದಾನೆ, ಸೆಕೆಂಡ್ ಸತ್ತಿದ್ದನು ಈ ಪ್ಯಾಂಟಿಸಿ ಅಪ್ಲಿಕೇಶನ್ ಮೂಲಕ. ಇದ್ರ ಮೇಲೆ ನೀವು ತಿಳ್ಕೊಬೇಕು ಯಾವ ರೀತಿ ಅಂದರೆ ತುಂಬ ಸಿಂಪಲ್ ಕ್ಲಿಯರಾಗಿ ಹೇಳ್ಬೇಕ್ರೆ, ಇದರಲ್ಲಿ ಇಬ್ಬರು ಸತ್ತಿದ್ದರು ದುಡ್ಡು ಲಾಸ್ ಆಗೇ ಸತ್ತಿದ್ದಾರೆ ಅವರು. ಯಾಕಪ್ಪ ಅಂದರೆ ಈ ಬೆಟ್ಟಿಂಗ್ನಿಂದ ಕೂಡ ದುಡ್ಡು ಲಾಸ್ ಆಗುತ್ತೆ, ಈ ಪ್ಯಾಂಟಿಸಿ ಅಪ್ಲಿಕೇಶನ್ ಮೂಲಕ ಕೂಡ ದುಡ್ಡು ಲಾಸ್ ಆಗುತ್ತೆ, 100% ಲಾಸ್ ಆಗುತ್ತೆ, ಇಲ್ಲ ಅಂತ 100% ಲಾಸ್ ಆಗುತ್ತೆ. ಅದರಲ್ಲೇ ದುಡ್ಡು ಲಾಸ್ ಆಗುತ್ತೆ, ಇದರಲ್ಲಿ ದುಡ್ಡು ಲಾಸ್ ಆಗುತ್ತೆ. ಏನು ಡಿಫ್ರೆಂಟ್ ಇದೆ
ಆ ಸತ್ತಿದ್ದಾನು ಅದ್ರ ಮುಂದೆ ಸತ್ತಿದ್ದಾನೆ, ಇದ್ರ ಮುಂದೆ ಸತ್ತಿದ್ದಾನೆ. ಆದ್ರೆ ಬಟ್ ಇದೇನು ಪಾಯಿಂಟಿಸ್ ಅಪ್ಲಿಕೇಶನ್ ಏನು ಪ್ರಮೋಟ್ ಮಾಡಿರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇವರಿಗೆಲ್ಲ ಏನು ಮಾಡೋಕ್ಕಲ್ಲ, ಯಾಕಂದರೆ ಇವರೆಲ್ಲ ಇರೋರು ಇಲ್ಲಿ. ಅದೇ ಅದೇನು ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದಾರಲ್ಲ ಸೋಷಲ್ ಮೀಡಿಯಾ ಕ್ರಿಯೇಟರ್ಸ್, ಅವ್ರನ್ನೆಲ್ಲ 106 ಸೆಕ್ಷನ್ ಹಾಕಿ ಅವ್ರನ್ನೆಲ್ಲ ಒಳಗೆ ಹಾಕಿಬಿಡ್ತಾರೆ. ಈ ರೀತಿ ನೋಡಿ ಜನ. ಅದನ್ನೆಲ್ಲ ನಮ್ಮ ಜನ ಏನು ತಿಳ್ಕೊತಿರ್ತಾರೆ, ಈ ಸತ್ತಿದ್ದಾನೆ ಒಬ್ಬ ಜೀವ ಒಯ್ದು ಬಂತ ಅಂದ್ರೆ ಜೀವ ಒಯ್ದೆ ಅಂದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಹೋರಾಟ ಮಾಡ್ತಾರೆ. ಬೆಟ್ಟಿಂಗ್ ಅಪ್ಲಿಕೇಶನ್ ಬ್ಯಾನ್ ಮಾಡಬೇಕು, ನಮ್ಮ ಇಂಡಿಯನ್ ಗೌರ್ಮೆಂಟ್ ಬ್ಯಾನ್ ಮಾಡಬೇಕು, ಬೆಟ್ಟಿಂಗ್ ಅಪ್ಲಿಕೇಶನ್ ಬ್ಯಾನ್ ಮಾಡಬೇಕು, ಬೆಟ್ಟಿಂಗ್ ಅಪ್ಲಿಕೇಶನ್ ಬ್ಯಾನ್ ಮಾಡಬೇಕು ಅಂತ ಎಲ್ಲರೂ ಕೂಡ ಹೋರಾಟ ಮಾಡ್ತಾರೆ. ಅದು ಯಾಕೆ ಹೋರಾಟ ಮಾಡ್ತಾರೆ, ಅದನ್ನ ನೋಡಿದಾರೆ. ಆ ಬೆಟ್ಟಿಂಗ್ ಅಪ್ಲಿಕೇಶನ್ ಮುಂದ್ಗಡೆ ಸತ್ತಿದ್ದು ನೋಡಿ ಹೋರಾಟ ಮಾಡ್ತಾರೆ. ಆದ್ರೆ ಬಟ್ ಇದ್ರ ಮುಂದ್ಗಡೆ ಸತ್ತಿದ್ದು ಯಾರು ನೋಡಲ್ಲ. ಈ ಬಸ್ ಕೂಡ ಇದರಲ್ಲಿ ಮುಂದ್ಗಡೆ ಸತ್ತಿದ್ದಾನೆ. ಇವನು ಕೂಡ ಒಬ್ಬ ಮನುಷ್ಯ, ಅವನು ನಮ್ಮ ಇಂಡಿಯಾದಾನೆ, ಇವನು ನಮ್ಮ ಇಂಡಿಯಾದಾನೆ. ಇಬ್ಬರು ಭಾರತೀಯರ. ಡಿಫ್ರೆಂಟ್ ಏನಿದೆ, ಇಬ್ಬರಿಗೂ ಡಿಫ್ರೆಂಟ್ ಏನಿದೆ. ಅವನು ಸತ್ತಿದ್ದಾನೆ, ಇವನು ಸತ್ತಿದ್ದಾನೆ. ಆದರೆ ಅವರು ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ದಾರೆ, ಆ ಕ್ರಿಯೇಟರ್ಸ್ ಇದ್ದಾರೆ. ಆದರೆ ಬಟ್ ಇಲ್ಲಿರೋರು ಪ್ಯಾಂಟಿಸಿ ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ ಕ್ರಿಯೇಟರ್. ಅವ್ರ ಮೇಲೆ ಆ್ಯಕ್ಷನ್, ಇವ್ರ ಮೇಲೆ ಆ್ಯಕ್ಷನ್ ಇಲ್ಲ. ಇಷ್ಟೇ ನೋಡಿ ಜೀವನ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ದಯವಿಟ್ಟು ಯಾರು ಕೂಡ ಎಲ್ಲರಿಗೂ ಹೇಳೋದು ಇಷ್ಟೇ. ಎಕ್ಸಾಂಪಲಿಗೆ ಹೇಳ್ಬೇಕಾರೆ ನನಗೆ ಇದಕ್ಕೆಲ್ಲ ಸೊಲ್ಯೂಷನ್ ಹೇಳ್ಬೇಕಾರೆ ಒಂದೇ ಇದಕ್ಕೆ ಎಲ್ಲ ಸೊಲ್ಯೂಷನ್ ಅಂದರೆ ಇರೋದು ಎರಡೇ ಸೊಲ್ಯೂಷನ್. ಏನಪ್ಪ ಸೊಲ್ಯೂಷನ್ ಅಂದ್ರೆ, ಮೊದಲನೇ ಸೊಲ್ಯೂಷನ್ ಬಂದ್ಬಿಟ್ಟು ನಮ್ಮೊಂದು ಇಂಡಿಯನ್ ಗೌರ್ಮೆಂಟು ನಮಗೆ ಯಾವುದೇ ರೀತಿ ನಮ್ಮ ಟ್ಯಾಕ್ಸ್ ಯಾವುದೇ ರೀತಿ ನಮ್ಗೆ ಅಮೌಂಟ್ ಏನೂ ಬೇಡ, ನಮಗೆಲ್ಲ ಜನರ ಜೀವ ಬೇಕಾದ್ರೆ ಏನು ಮಾಡಬೇಕು, ಇವೆಲ್ಲ ಅಪ್ಲಿಕೇಶನ್ ಬಂದ್ ಮಾಡಬೇಕು. ಇದು ಮೊದಲು. ಸೆಕೆಂಡ್ ಬಂದ್ಬಿಟ್ಟು ಎಲ್ಲ ಇವೇನಿದೆಲ್ಲ ಪ್ರತಿಯೊಂದು ಕೂಡ ಏನು ಈ ಅಪ್ಲಿಕೇಶನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇದಾರಲ್ಲ, ಯಾರೆಲ್ಲ ಏನಾದರೂ ಒಂದು ವೇಳೆ ಮಾಡಿದರೆ ಅವ್ರಿಗೆಲ್ಲ ಬೀಳಬೇಕು, ಸೆಕ್ಷನ್ ಹಾಕಿ ಬೀಳಬೇಕು. ಈ ರೀತಿ ಮಾಡಬೇಕು ನೋಡಿ. ಏನಾದರೂ ನಮ್ಮ ಗೌರ್ಮೆಂಟು ಇದನ್ನೆಲ್ಲ ಬಂದ್ ಮಾಡಿದರೆ ಅಪ್ಲಿಕೇಶನ್ ಇರೋಲ್ಲ, ಅವಾಗ ಯಾರೂ ಕೂಡ ಪ್ರಮೋಟ್ ಮಾಡಲ್ಲ. ನಾನು ಕೂಡ ಮಾಡಲ್ಲ, ನೀವು ಕೂಡ ಮಾಡಲ್ಲ, ಸೆಲೆಬ್ರಿಟಿ ಕೂಡ ಮಾಡಲ್ಲ. ಎಕ್ಸಾಂಪಲ್ಗೆ ಇರ್ಬೇಕಾದ್ರೆ ಒಬ್ಬ ಸೆಲೆಬ್ರಿಟಿ ನಾನು ಇತ್ತೀಚೆಗೆ ನೋಡಿದೆ, ನಮ್ಮ ವಿರಾಟ್ ಕೊಹ್ಲಿ ನನ್ನ ಫೇವ್ರೇಟ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಬಂದ್ಬಿಟ್ಟು ಅವರೆಲ್ಲ ಪ್ರಮೋಟ್ ಮಾಡ್ತಾರೆ. ಯಾವ್ದು ಮಾಡ್ತಾರೆ, ಈ MRF ಟೈರು ಅದು ಇದು ಯಾರ್ಸ್ ಬಗ್ಗೆ ಮಾಡ್ತಾರೆ. ಅದೆಲ್ಲ ಯಾಕೆ ನೋಡುವಂಥ ಜನರಿಗೆ ಏನಾಗುತ್ತೆ, ಅದು ಅಟ್ರಾ ಆಗುತ್ತೆ, ನೋಡ್ತಾರೆ. ಅದೆಲ್ಲ MRF ಟೈರ್ ಬಳಸೋ ವಸ್ತು ತೊಗೊಂಡಿರ್ತಾರೆ. ಅದ್ರ ಬಟ್ ಈ ಪ್ಯಾಂಟಿಸಿ ಅಪ್ಲಿಕೇಶನ್ ಮತ್ತು ಈ ಬೆಟ್ಟಿಂಗ್ ಅಪ್ಲಿಕೇಶನ್ ಪ್ರಮೋಟ್ ಮಾಡ್ತಾರಲ್ಲ, ಇದರಿಂದ ಏನಾಗುತ್ತೆ, ಜೀವಗಳು ಹೋಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸೊಲ್ಯೂಷನ್ ಇರೋದು, ಒಂದು ಗೋರ್ಮೆಂಟ್ ಎಲ್ಲ ಬಂದ್ ಮಾಡಬೇಕು. ಸೆಕೆಂಡ್ ಸೊಲ್ಯೂಷನ್ ಬಂದ್ಬಿಟ್ಟು ಏನಪ್ಪ, ನಮ್ಮೆಲ್ಲ ಕ್ರಿಯೇಟರ್ಸ್ ಆಗಿರ್ಬೋದು, ಸೆಲೆಬ್ರಿಟಿ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಹೇಳ್ಬೇಕಂದ್ರೆ ಈ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡಬಾರ್ದು. ಇಷ್ಟು ಮಾಡಿದರೆ ನಮಗೆ ಯಾರಿಗೂ ಕೂಡ ಏನೂ ಫರ್ಕ್ ಆಗಲ್ಲ, ಯಾರ್ದೇನೂ ಲಾಸ್ ಆಗಲ್ಲ. ಎಲ್ಲ ಅವರು ಚೆನ್ನಾಗಿರ್ತಾರೆ, ನಾವು ಕೂಡ ಚೆನ್ನಾಗಿರುತ್ತೆ. ಆದ್ರೆ ಬಟ್ ಮೇನ್ ಇಂಪಾರ್ಟೆಂಟ್ ಐತೆ ನಿಮಗೆಲ್ಲ ಐತೆ, ಈ ಜೆ ಅನ್ನೋದು ಏನು ಅದನ್ನೆಲ್ಲ ಬಿಟ್ಬಿಡಿ. ನೀವೇನೆಲ್ಲ ಮಾಡಬೇಕು, ಜನರಿಗೆ ಕಿವಿಗೆ ತಟ್ಟಬೇಕು, ಎಲ್ಲರಿಗೂ ಮುಟ್ಟಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬರು ಮುಟ್ಟಬೇಕು, ಅವ್ರಿಗೆಲ್ಲ ಅರ್ಥ ಆಗಬೇಕು. ಈ ರೀತಿ ಅಂತ ಹೇಳ್ಬೇಕು. ಈ ಪ್ಯಾಂಟಿಸಿ ಅಪ್ಲಿಕೇಶನು ಈ ಬೆಟ್ಟಿಂಗ್ ಅಪ್ಲಿಕೇಶನ್ ಏನು ಡಿಫ್ರೆಂಟ್ ಅಲ್ಲ, ಎರಡೂ ಒಂದೇ. ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಅಮೌಂಟ್ ಕಳ್ಕೊತಾರೆ, ಇದರಲ್ಲಿ ಅಮೌಂಟ್ ಕಳ್ಕೊತೀರ ನೀವು. ಮೇನ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹೇಳ್ತೀನಿ. ಈ ಗೌರ್ಮೆಂಟನ್ನು ಬ್ಯಾನ್ ಮಾಡ್ತೋ ಬಿಡ್ತೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ಬೇಕಾರೆ ಈ ಒಂದು ವಿಡಿಯೋ ಎಷ್ಟು ಓಡುತ್ತೆ ಮ್ಯಾಕ್ಸಿಮಮ್ ಅಂದರೆ ಅಂದರೆ 1 ಲಕ್ಷ 2 ಲಕ್ಷ ಅದಕ್ಕೆ ಜಾಸ್ತಿ ಓಡಿತಂದ್ರೆ 1 ಮಿಲಿಯನ್ ಓಡ್ಬೋದು. ಅದ್ರ ಮುಂದ್ಗಡೆ ಓಡೋಲ್ಲ ಅಷ್ಟೇ. ಆದ್ರೆ ಬಟ್ ನಾನು ನಿಮ್ಗೆ ಎಲ್ಲರಿಗೂ ಹೇಳೋದು ಏನಂದರೆ, ಈ 1 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ಬರುತ್ತೆ. ಆದ್ರೆ ಬಟ್ ಆ ಬೆಟ್ಟಿಂಗ್ ರಿಲೇಟೆಡ್ ದೊಡ್ಡ ಸೆಲೆಬ್ರಿಟಿಗಳು ವೀಡಿಯೋ ಮಾಡಿದರೆ ಅದು ಎಷ್ಟು ಹೋಗುತ್ತೆ, ಮಿಲಿಯನ್ ಕೋಟಿ ಜನ ನೋಡ್ತಾರೆ, ಕೋಟಿಗೈತೆ ನೋಡ್ತಾರೆ. ಇದಕ್ಕಿರೋದ್ರಿಂದ ಏನು ಫರ್ಕ್ ಆಗಲ್ಲ, ಅದರಿಂದ ದೊಡ್ಡ ಫರ್ಕ್ ಆಗುತ್ತೆ. ಬೆಟ್ಟಿಂಗ್ನಿಂದ ಜಾಸ್ತಿ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಹೇಳೋದು ಇಷ್ಟೇ. ನಾನು ನಿಮಗೆ ಎಲ್ಲರಿಗೆ ಯಾರು ಕೂಡ ಮಾಡೋಕ್ಕೆ ಹೋಗಲೇಬೇಡಿ, ನೀವು ಆಡಬೇಡಿ, ನಾವು ಆಡಲ್ಲ, ಯಾರು ಕೂಡ ಆಡಲೇಬೇಡಿ ಅಂತ ಹೇಳೋದು ಅಷ್ಟೇ. ಅದ್ರ ಜೊತೆ ಪ್ರತಿಯೊಬ್ಬರು ಹೊತ್ತಿನ ಜೈ ಪೈ ಹಾಕೋದೇನು ಬೇಡಿ, ಇದೆಲ್ಲ ಬೇಡ. ನೀವೇನು ಮಾಡಿ, ನೀವು ಕೂಡ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ಆಗಬೇಕು, ಪ್ರತಿಯೊಬ್ಬರು ಕಿವಿಗೆ ಮುಟ್ಟಬೇಕಂತ ಇನ್ನೊಳಗೆ ತುಂಬ ಸಿಂಪಲ್. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ಕ್ರಿಯೇಟರ್ ಆಗಿರ್ಬೋದು, ಸೋಷಲ್ ಮೀಡಿಯಾದ ಸೆಲೆಬ್ರಿಟಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಿದಾರೆ ಪ್ರತಿಯೊಬ್ಬರು ಕೂಡ ಕ್ಷಮೆ ಇರಲಿ. ಯಾಕಂದರೆ ಎಷ್ಟೋ ಕಣ್ಣಾರೆ ನೋಡಿದ್ದೀನಿ, ಎಷ್ಟೋ ಸಾವು ಅದು ಇದು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿ ಏನೋ ಮಾತಾಡಿದರೆ ಕ್ಷಮೆ ಇರಲಿ ಒಬ್ಬ ಪುಟ್ಟ ಯೂಟ್ಯೂಬ್ ಕ್ರಿಯೇಟರ್ಸ್ ಮೇಲೆ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ಯಾರಿಗೆ ಮುಟ್ಟುತ್ತೋ ತಲುಪುತ್ತೋ ಗೊತ್ತಿಲ್ಲ, ಪ್ರತಿಯೊಬ್ಬರು ಕೂಡ ಕಿವಿಗೆ ಮುಟ್ಟೋ ಹಂಗೆ ಮಾಡೋದು ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ಮಾಡ್ತಿರೋ ಬಿಡ್ತಾರೋ ನಿಮ್ಮ ಮೇಲೆ ಅಂತ ಇನ್ನೊಳಗೆ ತುಂಬ ಸಿಂಪಲ್. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಮತ್ತೊಮ್ಮೆ ಎಲ್ಲರಿಗೆ ಹೇಳ್ತಾನೆ, ಎಲ್ಲ ಕರ್ನಾಟಕ ಜನ ಪ್ರತಿಯೊಬ್ಬರು ಹೇಳ್ತಾನೆ, ದಯವಿಟ್ಟು ಯಾರು ಆಡಬೇಡಿ, ಯಾರು ಪ್ರಮೋಟ್ ಮಾಡಬೇಡಿ. ಎಲ್ಲ ನಮ್ಮ ಗೋರ್ಮೆಂಟಿಗೆ ತಲುಪೋದು ಬಿಡುತ್ತೋ ಅದು ಗೊತ್ತಿಲ್ಲ. ನಾನು ಇದ್ದಂಗೆ ಹೇಳಿದ್ದೇನೆ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಎಲ್ಲರಿಗೆ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಇದೆಲ್ಲ ಬಾಯ್.